ಹಲೋ ಗೆಳೆಯರೇ, ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ. ಈ ದಿನ ನಾವು ಇವತ್ತು ನಡೆದಂತಹ KEA 2023 ಕಮ್ಯುನಿಕೇಷನ್ ಪೇಪರ್ 28/10/2023 ನಡೆದಂತಹ ಒಂದು ಸಂವಹನ ಪತ್ರಿಕೆಯ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಕುಮಾರ್. ಸೊ ಇವತ್ತು ಇದೇ ರೀತಿ ನಾವು ನಮ್ಮ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಕೇಷನ್ ಪೇಪರ್ಸನ್ನು ಒಂದು ಕ್ರಾಸ್ ಕೋರ್ಸನ್ನು ಮಾಡಿದ್ದು. ಸೊ ಅದು ನಿಮ್ಮ ಎಲ್ಲರ ಉಪಯೋಗಕ್ಕಾಗಿ FDA, SDA, PDO ಮತ್ತು ಗ್ರೂಪ್ ಸಿ, CTI, ಕನ್ನಡ, ಸಾಮಾನ್ಯ ಕನ್ನಡ, ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಅದೇ ರೀತಿ ಜನರಲ್ ಇಂಗ್ಲೀಷ್ ಎಕ್ಸ್ಪರ್ಟ್ಗಳಿಂದ ಸೊ ಈ ಒಂದು ಕಮ್ಯುನಿಕೇಷನ್ ಪೇಪರನ್ನು ನಮ್ಮ ಒಂದು ಸ್ಪರ್ಧಾ ಲೈನ್ಸ್ ಪ್ರಾರಂಭ ಮಾಡಿದೆ. ಅದೇ ರೀತಿ ಸ್ಪರ್ಧಾ ಲೈನ್ಸ್ ವಿಶೇಷ ಸಂಚಿಕೆ KS ಆಗಿರ್ಬೋದು, CTI, ಗ್ರೂಪ್ ಸಿ, PDO, FDA ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಾ ಲೈನ್ಸ್ ವಿಶೇಷ ಸಂಚಿಕೆಯನ್ನು ತಂದಿದೆ. ಸೊ ನವೆಂಬರ್ 2022ರಿಂದ ಡಿಸೆಂಬರ್ 2023ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಈ ಸಂಚಿಕೆ ಒಳಗೊಂಡಿರ್ತಕ್ಕಂಥ ನೋಡ್ತೀವಿ. ವಿಶೇಷವಾಗಿ ವಿಶೇಷ ಸಂಚಿಕೆ ಭಾಗ 1 ನವೆಂಬರ್ 22ರಿಂದ ಏಪ್ರಿಲ್ 23ರವರೆಗೆ ಸೊ ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ನಿಮಗೆ ಸ್ಪರ್ಧಾ ಲೈನ್ಸ್ ಸೊ ಸಂಬಂಧಪಟ್ಟಂತಹ ಒಂದು ಮ್ಯಾಗ್ಝಿನ್ ನಿಮಗೆ ಸಿಗ್ತಾ ಹೋಗ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸೊ ಇವತ್ತಿನ ಒಂದು ಸಂವಹನ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 1ನೇ ಪ್ರಶ್ನೆಯಿಂದ 35ನೇ ಪ್ರಶ್ನೆಯವರೆಗೆ ಸೊ ನಿಮಗೆ ವಿವರಣೆಗಳನ್ನು ತಿಳಿಸ್ಕೊಡ್ತೀನಿ. ತದನಂತರ 36ನೇ ಪ್ರಶ್ನೆಯಿಂದ 70ನೇ ಪ್ರಶ್ನೆಯವರೆಗೆ ನನ್ನ ಸಹೋದ್ಯೋಗಿ ಸೊ ಪ್ರೊಫೆಸರ್ ಶ್ರೀ ಉಮಾದೇವಿ ಅವರು ನಿಮಗೆ ಆ ಇಂಗ್ಲೀಷ್ ಪತ್ರಿಕೆಯನ್ನು ವಿವರಣೆಯನ್ನು ತಿಳಿಸ್ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಸೊ ಮೊದಲನೇ ಒಂದು ಪ್ರಶ್ನೆಗೆ ನನ್ನ ಮುಂದೆ ಹೋಗ್ತಾ ಇದ್ದೀನಿ. ಸೊ ಈ ಸಂಚಿಕೆಯ ಮೊದಲ ಪ್ರಶ್ನೆ, ಸೊ ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಸೊ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸೋದಕ್ಕಿಂತ ಮುನ್ನ ಸೊ ಈ ಒಂದು ಅನ್ನು ಅಂತಕ್ಕಂಥದ್ದು ಯಾವುದು ಅಂತ ನೋಡೋಣ. ಸೊ ಅನ್ನು ಅಂತಕ್ಕಂಥದ್ದು ನೇರವಾಗಿ ದ್ವಿತೀಯ ವಿಭಕ್ತಿಗೆ ಬರ್ತದೆ. ಸೊ ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿ, ಆ ಅಂತಕ್ಕಂಥದ್ದು ಷಷ್ಠಿ, ಉ ಅಂತಕ್ಕಂಥದ್ದು ಪ್ರಥಮ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಂಬ ವಿವರಣವಾದಂಥದ್ದು. ಸೊ ಭಾಳ ಮುಖ್ಯವಾಗಿರ್ತಕ್ಕಂಥ ನೆಕ್ಸ್ಟ್ ಬಿರುದು ಮೇಲಿನ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಕುಮಾರವ್ಯಾಸನ ಬಿರುದು ಯಾವುದು ಅಥವಾ ಬಿರುದು ಇದು ಅಂತ ಕೇಳಿದ್ದಾನೆ. ನಾಟಕ ಸಾಮ್ರಾಜ್ಯ ಚಕ್ರವರ್ತಿ, ದೃಷ್ಟಾಂತ ಸಾಮ್ರಾಜ್ಯದ ಚಕ್ರವರ್ತಿ, ಅದೇ ರೀತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಅದೇ ರೀತಿ ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ. ಸೊ ಎಲ್ಲರೂ ಕೂಡ ಗೆಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ 3ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ, ಮೇಜು ಇದು ಯಾವ ಭಾಷೆಯ ಪದ? ಸೊ ಅರಬಿ, ಕನ್ನಡ, ಪಾರ್ಸಿ ಮತ್ತು ಪೋರ್ಚುಗೀಸ್. ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಪೋರ್ಚುಗೀಸ್. ಸೊ ಭಾಳ ಮುಖ್ಯವಾದಂತಹ ಒಂದು ಅಂಶ. ಸೊ ಪ್ರಶ್ನೆ ನೆಕ್ಸ್ಟ್, ಹೂವಯ್ಯ ನನ್ನ ಪಾತ್ರವಿರುವ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು? ಸಮರಸವೇ ಜೀವನ, ಅದೇ ರೀತಿಯಾಗಿ ಒಂದು 2ನೇದಾಗಿರ್ತಕ್ಕಂಥ ಆಪ್ಷನ್ ಮರಳಿ ಮಣ್ಣಿಗೆ, ಅದೇ ರೀತಿ ಜೋಮನ ದುಡಿ, ಅದೇ ರೀತಿ ಕಾನೂರು ಹೆಗ್ಗಡತಿ. ಸೊ ಇದರಲ್ಲಿ ಹೂವಯ್ಯನ ಪಾತ್ರ ಇರ್ತಕ್ಕಂಥದ್ದು ಕಾನೂರು ಹೆಗ್ಗಡತಿ ಅಂತಕ್ಕಂತಹ ಒಂದು ಕಾದಂಬರಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಹುಟ್ಟು ಸಾವು ಇದು ಅಂತ ಕೇಳಿದರೆ ಸಮಾನ ಪದ, ದ್ವಿರುಕ್ತಿ ಪದ, ಶಿಥಿಲ ದ್ವಿತ್ವ, ಜೋಡಿ ಪದ. ಸೊ ಹಾಗಾಗಿ ಸಮಾನ ಪದ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಸಮಾನಾರ್ಥಕ ಪದ ಆಗುತ್ತೆ. ದ್ವಿರುಕ್ತಿ ಅಂದರೆ ಒಂದೇ ಪದವನ್ನು 2 ಬಾರಿ ಉಚ್ಚರಿಸ್ತಕ್ಕಂಥದ್ದು, ಹಾಗಾಗಿ ಅದು ಕೂಡ ಆಗೋದಿಲ್ಲ. ಶಿಥಿಲ ದ್ವಿತ್ವ ಅಂದರೆ ಒಂದು ಅಕ್ಷರವನ್ನು ತೇಲಿಸಿ ಉಚ್ಚರಿಸುವುದು, ಇಲ್ಲಿ ಯಾವುದೇ ಅಕ್ಷರವನ್ನು ತೇಲಿಸಿ ಉಚ್ಚರಿಸ್ತಾ ಇಲ್ಲ. ಹಾಗಾದರೆ ಹುಟ್ಟು ಸಾವು ಒಂದು ಪದಕ್ಕೆ ಅರ್ಥ ಇದೆ, ಮತ್ತೊಂದು ಪದವು ಬೇರೊಂದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ 2 ಪದಗಳ ಅರ್ಥವನ್ನು ಹೊಂದಿರತಕ್ಕಂಥದ್ದು ನಾವು ಜೋಡಿ ಪದ ಅಂತ ಕರಿತೀವಿ. ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಪದವನ್ನು ಬಿಡಿಸಿಕೊಟ್ಟಿದ್ದಾನೆ, ನಾವು ಅದನ್ನು ಜೋಡಿಸ್ಬೇಕು. ಮೆಲ್ ಮಾತು ಇದರ ಸರಿಯಾದ ರೂಪವನ್ನು ಹೀಗಿದೆ, ಸರಿಯಾದ ರೂಪ ಹೀಗಿದೆ: ಮೆಲ್ವಾತು, ಮೇಲ್ಮಾತು, ಮೇಲಿನ ಮಾತು, ಮೇಲು ಮಾತು. ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಮೇಲ್ವಾತು ಅಂತಕ್ಕಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿಯಾಗಿ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಸೊ ಇಲ್ಲಿ ಕೀ ನೋಟ್ ಕೊಟ್ಟಿದ್ದಾನೆ, ಕಡಿಮೆ ಉಸಿರು ಅಂತ ಹೇಳ್ತಿದ್ದಾನೆ. ಹಾಗಾಗಿ ಕಡಿಮೆ ಉಸಿರನ್ನು ನಾವೇನಂತ ಕರಿತೀವಿ? ಅಲ್ಪ ಪ್ರಾಣ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕೇಳಿದ್ದಾನೆ ಅನುನಾಸಿಕನ, ಮಹಾಪ್ರಾಣನ
ಮಧ್ಯಪ್ರಾಣನ ಅಲ್ಪ ಪ್ರಾಣನ ಅಂತಕ್ಕಂಥದ್ದು. ಇಲ್ಲಿ ಮಧ್ಯಪ್ರಾಣ ಅಂತಕ್ಕಂಥದ್ದು ಕಂಡುಬರೋದಿಲ್ಲ, ಹಾಗಾಗಿ ಅದು ಡಿಲೀಟ್. ಮಹಾಪ್ರಾಣ, ಪ್ರಾಣ ಅಂದರೆ ಗೊತ್ತಿರಲಿ ನಿಮಗೆ, ಉಸಿರು ಅಂತಕ್ಕಂಥದ್ದು. ಮಹಾ ಅಂದರೆ ಹೆಚ್ಚು, ಹೆಚ್ಚು ಉಸಿರನ್ನು ತೆಗೆದುಕೊಳ್ಳೋದು ಅಂತ ಬಂದರೆ ಮಹಾಪ್ರಾಣ ಆಗಬೇಕಿತ್ತು. ಆನ್ಸರ್ ಅವ್ನು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕಡಿಮೆ ಉಸಿರಿದೆ, ಹಾಗಾಗಿ ಮಹಾಪ್ರಾಣ ಉಳಿಯೋದಿಲ್ಲ. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಅನುನಾಸಿಕ ಮತ್ತು ಅಲ್ಪ ಪ್ರಾಣ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು, ಹಾಗಾಗಿ ಅನುನಾಸಿಕ ಆಗೋದಿಲ್ಲ. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು ಆಪ್ಷನ್ ಡಿ. ಸೊ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ಸಂಗೀತಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ನಿಮಗೆಲ್ಲ ಗೊತ್ತಿದೆ ಆನ್ಸರ್. ಭಾಳ ಸುಲಭವಾದಂತಹ ಪ್ರಶ್ನೆ. ಸೊ ಹಾಗಾಗಿ ಪುರಂದರದಾಸರು ಇರ್ಬೋದಾ, ವಿಜಯದಾಸರು ಇರ್ಬೋದಾ, ಶಿಶುನಾಳ ಶರೀಫರ್ ಇರ್ಬೋದಾ, ತ್ಯಾಗರಾಜರು ಇರ್ಬೋದಾ? ಸೊ ಹಾಗಾಗಿ ನಿಮಗೆಲ್ಲ ಇದು ಸರಳವಾಗಿ ಗೊತ್ತಿರ್ತಕ್ಕಂಥದ್ದು ಪುರಂದರದಾಸರು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕನ್ನಡಕ್ಕೆ ಸತತ ಪ್ರಾಸಂ ಅಂತಕ್ಕಂಥದ್ದು ಸೊ ಎಂತ ಹೇಳಿದವರು ಯಾರು ಅಂತ ಕೇಳಿದರೆ ಆಂಡಯ್ಯ, ಸೊ ಕವಿರಾಜ ಮಾರ್ಗಕಾರ, ಅದೇ ರೀತಿ ನಾಗಾರ್ಜುನ, 1ನೇ ನಾಗವರ್ಮ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಸೊ ವೆರಿ ವೆರಿ ಇಂಪಾರ್ಟೆಂಟ್. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೊ ಮತ್ತೊಂದು ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ಕೂಡ ತುಂಬ ಸರಳವಾದಂತಹ ಒಂದು ಪ್ರಶ್ನೆ. ಆಕಾಶವು ನೆಲಕ್ಕೆ ಬಿದ್ದಿತು, ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇದರ ಅಲಂಕಾರ ಉಪಮೇಯ, ರೂಪಕ, ಶ್ಲೇಷ ಮತ್ತು ಉತ್ಪ್ರೇಕ್ಷ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳ ಸುಲಭವಾಗಿ ಕಂಡುಹಿಡಿಬೋದು. ಆಕಾಶ ನೆಲಕ್ಕೆ ಬಿದ್ದಿತೋ ಸಾಧ್ಯನದು? ಬೀಳೋದಕ್ಕೆ ಸಾಧ್ಯನ ಆಕಾಶ? ಸೊ ಆಗೋದಿಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಅದು ಉತ್ಪ್ರೇಕ್ಷೆ, ಉತ್ಪ್ರೇಕ್ಷೆ ಆಗುತ್ತೆ ಅಂತಕ್ಕಂಥದ್ದು. ವೆರಿ ಸಿಂಪಲ್ ಸ್ನೇಹಿತರೆ, ಉತ್ಪ್ರೇಕ್ಷ ಅಲಂಕಾರ ಅದಕ್ಕೆ ಸರಿಯಾದಂಥ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ರಂಗಮ್ಮನ ವಟಾರ ಎಂಬುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ರಂಗಮ್ಮನ ವಟಾರ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಹಾಗಾದರೆ ಅದನ್ನು ಬರೆದವ್ರು ಯಾರು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ರಂಗಮ್ಮನ ವಟಾರ ಅಂತಕ್ಕಂಥದ್ದು ಸೊ ಇದು ನಿರಂಜನನ ಅಥವಾ ಚದುರಂಗರ ಅಥವಾ GS ಶಿವರುದ್ರಪರ ಅಡಿಗರ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿರಂಜನ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ತಾಳಗುಂದ ಶಾಸನ. ಸೊ ತಾಳಗುಂದ ಶಾಸನವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದೊಂದು ಪ್ರಶಸ್ತಿ ಶಾಸನನ, ಅದೊಂದು ದಾನ ಶಾಸನನ, ಪಟ್ಟಿ ಶಾಸನನ, ಮಾಸ್ತಿಗಲ್ಲ ಅಂತಕ್ಕಂಥದ್ದು. ಸೊ ಸರಳವಾದಂತಹ ಒಂದು ಉತ್ತರ ಸೊ ದಾನ ಶಾಸನ. ಅದೊಂದು ದತ್ತಿ ಕೊಟ್ಟಂತಹ ಶಾಸನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ 10 ಕಟ್ಟೋ ಕಡೆ ಒಂದು ಡ್ಯಾಸ್ ಕಟ್ಟು, ರತ್ನ, ಚಿನ್ನ, ಬೆಳ್ಳಿ, ಮುತ್ತು. ಹಾಗಾಗಿ ಈ 4 ಉತ್ತರಗಳಲ್ಲಿ ಮುತ್ತು ಕಟ್ಟು, 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಸರಿಯಾದ ರೂಪ ಬರೆಯಿರಿ. ಸರಿಯಾದ ರೂಪವನ್ನು ಬರೀರಿ ಅಂತ ಕೇಳಿದರೆ ಅಭ್ಯರ್ಥಿ, ಅಭ್ಯರ್ಥಿ. ಸೊ ಅದೇ ರೀತಿ ಅಭ್ಯರ್ಥಿ, ಆಭ್ಯರ್ಥಿ ಅಂತ ಕೇಳಿದರೆ ಸೊ ಸರಿಯಾದಂಥ ಉತ್ತರ ಅಭ್ಯರ್ಥಿ, ಅಭ್ಯರ್ಥಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನೋಡೋಣ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು. ಸೊ ನಾವು ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಸೊ ಸಂಧಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮ್ಮ ಒಂದು ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಒಂದು ಇದು ಕೊಟ್ಟಿತ್ತು, ಒಂದು ವಿಡಿಯೋ ಮಾಡಿದ್ದು. ಆ ವಿಡಿಯೋದಲ್ಲಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಸ್ನೇಹಿತರೆ. ಸಾಧ್ಯವಾದರೆ ನೀವು ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಹೆಚ್ಚಿನದಾಗಿ 3 ಪ್ರಶ್ನೆಗಳು ಇದನ್ನು ಕವರ್ ಆಗುತ್ತೆ. ಸೊ ಹಾಗಾಗಿ ಸೊ ಆ ಒಂದು ವಿಡಿಯೋದಲ್ಲಿ ಆಗಿ ಹೇಳಿರ್ತಕ್ಕಂತಹ ಒಂದು ಹೇಳಿಕೆಯೇ ಇಲ್ಲೂ ಕೂಡ ರಿಪೀಟ್ ಆಗಿದೆ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು ಸಾಧಾರಣ ಭಾವ, ಪ್ರಕೃತಿ ಭಾವ, ಅಸಾಧಾರಣ ಭಾವ ಮತ್ತು ವಿಕೃತಿ ಭಾವ. ಹಾಗಾಗಿ ಸಾಧಾರಣ, ಅಸಾಧಾರಣ, ವಿಕೃತಿ ಅನ್ನೋದಿಲ್ಲ. ಸೊ ಪ್ರಕೃತಿ ಭಾವ ಅಂತಕ್ಕಂಥದ್ದು. ಸೊ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಆಂಡಯ್ಯನ ಕೃತಿ. ತುಂಬ ಸಲ ಕೇಳಿದ್ದಾನೆ, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂತಹ ಕ್ವಶನ್. ಆಂಡಯ್ಯನ ಕೃತಿ ಯಾವುದು ಅಂತ ಕೇಳಿದರೆ ಕಬ್ಬಿಗನ ಕಾವ್ಯ, ವಿಕ್ರಮಾರ್ಜುನ ವಿಜಯ,
ಚಾಮುಂಡರಾಯ ಪುರಾಣ ಮತ್ತು ಧರ್ಮಾಮೃತ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಂಡಯ್ಯ ಬರೆದಿರ್ತಕ್ಕಂಥ ಕೃತಿ ಅಚ್ಚಗನ್ನಡದ ಕೃತಿ, ಅಚ್ಚಗನ್ನಡದ ತದ್ಭವಗಳನ್ನು ಕುರಿತು ಬರೆದಂಥ ಕೃತಿ, ತದ್ಭವಗಳನ್ನು ಒಳಗೊಂಡಂಥ ಕೃತಿ ಕಬ್ಬಿಗರ ಕಾವ. ಕಬ್ಬಿಗರ ಕಾವ ಆಂಡಯ್ಯರವರ ಕೃತಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇವರು ರಾಷ್ಟ್ರಕವಿ. ನಿಮಗೆಲ್ಲ ಗೊತ್ತಿದೆ ರಾಷ್ಟ್ರಕವಿ ಯಾರು ಅಂತ, ಕೆಲವರೆಲ್ಲ ಗೊತ್ತಿದೆ. ಮೊದಲನೆಯವರು ಗೋವಿಂದ ಪೈ, ಎರಡನೆಯವರು ಕುವೆಂಪು ಅವರು, ಮೂರನೆಯವರು GS ಶಿವರುದ್ರಪ್ಪ. ಹಾಗಾಗಿ ಇಲ್ಲಿ ಕೇಳಿದ್ದಾನೆ ಡಾಕ್ಟರ್ ಸಿದ್ಧಲಿಂಗಯ್ಯ, GS ಶಿವರುದ್ರಪ್ಪ, ಚಂಪಾ ಮತ್ತು ಬರಗೂರು ರಾಮಚಂದ್ರಪ್ಪ. ಹಾಗಾಗಿ ನಿಮಗೆಲ್ಲ ಗೊತ್ತಾಗಿದೆ. ಈ ಮೂರು ಜನರನ್ನು ಬಿಟ್ಟು ಮೂರನೆಯವರು ಯಾರು? ಮೊದಲನೆಯವರು ಗೋವಿಂದ ಪೈ ಅಂತಕ್ಕಂಥವ್ರು. ಎರಡನೆಯವರು ಯಾರು? ಸೊ ಕುವೆಂಪು. ಮೂರನೆಯವರು ಯಾರು? ಇವರೇ GS ಶಿವರುದ್ರಪ್ಪ, GSS ಅಂತ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ತೃತೀಯ. ಸೊ ಪ್ರಥಮ. ಮೂರನೇದು ಚತುರ್ಥಿ. ಪಂಚಮಿ ವಿಭಕ್ತಿ. ಹಾಗಾಗಿ ತೃತೀಯ ಅಂತೇಳಿದ್ರೆ ಹಿಂದಂ, ತೃತೀಯ, ಚತುರ್ಥಿ, ಕೆ ಈ ಥರದ ಪಂಚಮಿ. ದೆಸೆಯಿನ್ ಅತ್ತಣಿಂ, ಇಲ್ಲಿ ಕೇಳಿರ್ತಕ್ಕಂಥದ್ದು ಅತ್ತಣಿಂ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಚಮಿ ವಿಭಕ್ತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ, ಭಾಳ ಸುಲಭವಾಗಿ ನೀವು ಇದನ್ನು ಡಿಲೀಟ್ ಮಾಡ್ಬೋದು. 18ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ನಡದ ಮೊದಲ ಶಾಸನ ಯಾವುದು? ಮತ್ತೊಂದು ಪ್ರಶ್ನೆ, 19ನೇ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಗೊಮ್ಮಟ ಶಾಸನ, ಬಾದಾಮಿ ಶಾಸನ, ಬುಕ್ಕರಾಯನ ಶಾಸನ, ಹಲ್ಮಿಡಿ ಶಾಸನ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕಂಡುಬರ್ತಕ್ಕಂಥ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 20ನೇ ಪ್ರಶ್ನೆ. ಸೊ ವಡ್ಡಾರಾಧನೆಯನ್ನು ಬರೆದವರು ಯಾರು? ಸೊ ರನ್ನ, ಶಿವಕೋಟಾಚಾರ್ಯ, ಪೊನ್ನ, ಪಂಪ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಶಿವಕೋಟ್ಯಾಚಾರ್ಯ ಅಂತಕ್ಕಂಥವರು ವಡ್ಡಾರಾಧನೆಯನ್ನು ಬರೆದಂತಹ ಒಬ್ಬ ಕವಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ 20ನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಲೈನ್ಸಲ್ಲಿ ಮಾಡಿರ್ತಕ್ಕಂತಹ ಮೊದಲ ವಿಡಿಯೋದಲ್ಲೇ ಈ ಕ್ವಶನ್ಸ್ ರಿಪೀಟ್ ಆಗಿದೆ ಸ್ನೇಹಿತರೆ. ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು: ಮಹಾಸ್ವರ, ದಿನಸ್ವರ, ಅಪಸ್ವರ, ಅನುಸ್ವರ. ಈ ಮಹಾಸ್ವರ, ದಿನಸ್ವರ, ಅಪಸ್ವರಗಳಿಲ್ಲ. ಸೊ ಅನುಸ್ವಾರ ಮತ್ತು ವಿಸರ್ಗ ಅಂತಕ್ಕಂಥದ್ದು ಎರಡಿದೆ. ಅದರಲ್ಲಿ ಒಂದು ಬಿಂದು ಅನುಸ್ವಾರ, ಎರಡು ಬಂದು ವಿಸರ್ಗ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನುಸ್ವಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ನಮ್ಮ ಸ್ಪರ್ಧಾ ಲೈನ್ಸ್ ವಿಡಿಯೋ ಚಾನಲ್ನ ವೀಕ್ಷಣೆ ಮಾಡ್ತಾ ಇಲ್ಲ, ಯಾರೆಲ್ಲ ಮೊದಲನೇ ಬಾರಿಯಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ರೋ, ಸೊ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ನಮ್ಮ ವಿಡಿಯೋಗಳಿದ್ದಾವೆ. ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ವೀಕ್ಷಣೆ ಮಾಡ್ಬೋದು. ಸೊ ಈ ಒಂದು ಉತ್ತರಗಳನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹಂಚ್ಕೊಳ್ಬೋದು. ಸೊ ಹೆಚ್ಚಿನದಾಗಿ ನಮ್ಮ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಸೊ ಶೇರ್ ಮಾಡಿ, ಒಂದು ಲೈಕ್ ಬಟನನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತ ನಾಮ? ಸೊ ಬಸವಣ್ಣ, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಗೋಗವ್ವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಸೊ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕೂಡಲ ಸಂಗಮ ದೇವ. ಸೊ ರಾಮನಾಥ, ಜೇಡರ ದಾಸಿಮಯ್ಯನವ್ರದ್ದು ರಾಮನಾಥ, ಗುಹೇಶ್ವರ, ಅಲ್ಲಮ ಪ್ರಭುದು. ಸೊ ಮತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಾಸ್ತಿನಾಥ. ಸೊ ಗೂಗವೆ, ನಾಸ್ತಿನಾಥ, ವೆರಿ ವೆರಿ ಇಂಪಾರ್ಟೆಂಟ್, ನಾಸ್ತಿನಾಥ ನೋಡಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ. ಭಾಳ ಸರಳವಾದಂತಹ ಒಂದು ಉತ್ತರ 22ನೇ ಪ್ರಶ್ನೆ. ಅದೇ ರೀತಿ ರಾಮಧಾನ್ಯ ಚರಿತೆ. ಸೊ ಈ ಒಂದು ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಜಯದಾಸ, ಪುರಂದರದಾಸರು, ಅದೇ ರೀತಿ ಕುವೆಂಪು, ಕನಕದಾಸರು. ಇದಕ್ಕೆ ಸರಿಯಾದಂಥ ಉತ್ತರ ಕನಕದಾಸರು. ರಾಮಧಾನ್ಯ ಚರಿತೆ, ನಳ ಚರಿತೆ,
ಹರಿಭಕ್ತ ಸಾರ ಅಂತಕ್ಕಂತಹ ಕೃತಿಗಳನ್ನು ಇತ್ಯಾದಿ ಕೃತಿಗಳನ್ನು ಕನಕದಾಸರು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕಾರಂತರನ್ನು ಹೀಗೂ ಕರೆಯುವರು. ಹಾಗಾದರೆ ಕಾರಂತರಿಗಿರ್ತಕ್ಕಂತಹ ಬಿರುದೇನು ಅಂತ ಕೇಳ್ತಾರೆ. ಬಾವಿ ತೀರ್ಗದ ಭಾರ್ಗವ, ಬೆಟ್ಟದ ತಪ್ಪಲಿನ ಭಾರ್ಗವ, ನದಿ ತೀರದ ಭಾರ್ಗವ, ಕಡಲ ತೀರದ ಭಾರ್ಗವ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗಿರ್ತಕ್ಕಂಥದ್ದು ಕಡಲ ತೀರದ ಭಾರ್ಗವ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್, ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ, ಪಂಪಾ ಯಾತ್ರೆ. ಪಂಪಾ ಯಾತ್ರೆ ಇದು ಯಾರ ಕೃತಿ ಅಂತ ಕೇಳಿದರೆ ಚಂಪಾ, ವಿ ಸೀತಾರಾಮಯ್ಯ, ವೈದೇಹಿ ಮತ್ತು ಯು ಆರ್ ಅನಂತಮೂರ್ತಿ. ಹಾಗಾಗಿ ಇದೊಂದು ಯಾವ ರೀತಿಯ ಕೃತಿ ಅಂದರೆ ಇದೊಂದು ಪ್ರವಾಸ ಕಥನ. ಹಾಗಾಗಿ ಇದು ಯಾರು ಬರೆದಂಥದ್ದು? ವಿ ಸೀತಾರಾಮಯ್ಯ ಅಂತಕ್ಕಂಥವ್ರು ಇದನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ನಿಘಂಟನ್ನು ಕುರಿತು ಬರೆದಂತಹ ಒಂದು ಕೃತಿ ಒಂದು ಅರ್ಥ ಕೇಳಿದಾನೆ. ನಿಘಂಟಿನಲ್ಲಿ ಬರ್ತಕ್ಕಂಥದ್ದು ದಿಗ್ಮೂಢ ಅಂದರೆ ಏನು ಅಂತ ಕೇಳಿದಾನೆ. ಮೂರ್ಖ, ದಿಕ್ಕುಗಳು, ಕಂಗೆಟ್ಟವನು, ದಿಕ್ಕುಗಳಲ್ಲಿರುವ ಆನೆ. ಹಾಗಾಗಿ ಈ 4 ಉತ್ತರಗಳಲ್ಲಿ ಸಮೀಪವಾದ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಂಗೆಟ್ಟವನು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ನಮ್ಮ ಪ್ರಶ್ನೆ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ರು ಅವರೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಒಂದು ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವೆಲ್ಲವೂ ಕೂಡ ನಿಮಗಾಗಿ ಒಂದು ಫ್ರೀ ಕೊಡ್ತಕ್ಕಂತಹದ್ದು. ಫ್ರೀಯಾಗಿ ನಾವು ಈ ವಿಡಿಯೋಗಳನ್ನು ಮಾಡ್ತಾ ನಿಮ್ಮ ಒಂದು ಕೆಲಸ ಅಥವಾ ನೌಕರಿಗೆ ನಮ್ಮ ಕಡೆಯಿಂದ ಒಂದು ಕಿರಿದಾದಂತಹ ಒಂದು ಕಾಣಿಕೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನದಾಗಿ ನೀವು ಈ ಒಂದು ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾರಿಗೆಲ್ಲ ಇಷ್ಟ ಆಗ್ತದೋ ಅವರು ಈ ವಿಡಿಯೋಗೆ ಒಂದು ಲೈಕ್, ಒಂದು ಕಮೆಂಟ್, ಅದೇ ರೀತಿ ಒಂದು ಹೆಚ್ಚಿನದಾದಂತಹ ಒಂದು ಸಬ್ಸ್ಕ್ರೈಬನ್ನು ಮಾಡಿಸಿ ಅಂತ ಕೇಳ್ಕೊಳ್ತಾ ಮುಂದುವರಿಸ್ತೀನಿ. ಮತ್ತೊಂದು ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಈ ಪದಕ್ಕೆ ಸಂಬಂಧಪಟ್ಟಂತೆ ಬಹಳ ಸುಲಭವಾಗಿ ನಾನು ನನ್ನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿಲ್ವೋ ಒಂದು ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂತಹ ಕನ್ನಡ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರ್ತೀರಿ. ಯಾರೆಲ್ಲ ನನ್ನ ಒಂದು ತರಗತಿಯನ್ನು ವೀಕ್ಷಣೆ ಮಾಡಿದ್ರೋ ಅವರೆಲ್ಲರೂ ಕೂಡ 1 ಮಾಂಕನ ಇದರಿಂದ ತಗೊಂಡಿರ್ತೀರಿ. ಹಾಗಾಗಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಪರ್ವತ, ಬೆಟ್ಟ, ಕಿವುಡ ಮತ್ತೆ ಗುಡ್ಡ. ಈ ಪರ್ವತ ಅನ್ನೋದಾಗ್ಲಿ, ಗುಡ್ಡ ಅನ್ನೋದಾಗ್ಲಿ, ಬೆಟ್ಟ ಅನ್ನೋದಾಗ್ಲಿ, ಗುಡ್ಡ ಅನ್ನೋದಾಗ್ಲಿ ಇವೆಲ್ಲವೂ ಕೂಡ ರೂಢನಾಮ. ಅದೇ ರೀತಿ ಕಿವುಡ ಅಂತಕ್ಕಂಥದ್ದು ಅನ್ವರ್ಥನಾಮ. ಅರ್ಥಕ್ಕಿಟ್ಟಂತಹ ಹೆಸರು ಅನ್ವರ್ಥನಾಮ. ಹಾಗಾಗಿ ಈ 3 ರೂಢನಾಮ ಇದ್ದಾವೆ, ಒಂದು ಮಾತ್ರ ಅನ್ವರ್ಥನಾಮ ಇದೆ. ಹಾಗಾಗಿ ಕಿವುಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಆಪ್ಷನ್ 28ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆಗೆ ಬಹುಶಃ ಗ್ರೇಸ್ ಕೊಡುವಂಥ ಸಾಧ್ಯತೆ ಇದೆ. ಅವನು ಕೊಟ್ಟಿರ್ತಕ್ಕಂತಹ ಪದವೇ ಒಂದು ವಾಕ್ಯವೇ ತಪ್ಪಾಗಿದೆ. ಬೇಸಿಗೆ ಪದದ ಸಮಾನಾರ್ಥಕ ಪದ ಅಂತ ಕೇಳಿದಾನೆ. ಅಲ್ಲಿ ಸಮಾನಾರ್ಥಕ ಪದ ಅಂತ ಕೇಳುವ ಬದಲಾಗಿ ತದ್ಭವ ಪದ ಅಂತ ಕೇಳಿದರೆ ಭಾಳ ತತ್ಸಮ ಪದ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಬೇಸಗೆ, ವೈಶಾಖ, ಯೌವನ, ಕಸ್ತೂರಿ, ಕಲಶ ಅಂತಕ್ಕಂಥದ್ದು. ಹಾಗಾಗಿ ಈ ಬೇಸಗೆಗೆ ಸರಿಯಾದಂತಹ ತತ್ಸಮ ಪದ ಯಾವುದು ಅಂದರೆ ವೈಶಾಖ. ಅದೇ ರೀತಿ ಯೌವನ, ಜೌವನ, ಕಸ್ತೂರಿ, ಕತ್ತೂರಿ. ಅದೇ ರೀತಿ ಕಳಸ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇದು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೇಸಗೆಗೆ ಸರಿಯಾದ ಉತ್ತರ ವೈಶಾಖ ಅಂತಕ್ಕಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆಯನ್ನು ನೋಡೋಣ. 29ನೇ ಪ್ರಶ್ನೆ, ನೇಸರು ಯಾವ ಭಾಷೆಯ ಪದವಾಗಿದೆ? ಅಚ್ಚಗನ್ನಡ, ತಮಿಳು, ಸಂಸ್ಕೃತ ಮತ್ತು ಪಂಜಾಬಿ. ಹಾಗಾಗಿ ಸಂಸ್ಕೃತ ಭಾಷೆಯ ಪದ ನೇಸರು ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅದೇ ರೀತಿಯಾಗಿ
ಮತ್ತೊಂದು ಗಳಗನಾಥರು ಯಾವ ಭಾಷೆಯ ಲೇಖಕರು? ತುಂಬ ಸರಳವಾದಂತಹ ಪ್ರಶ್ನೆ, ಭಾಳ ಸುಲಭವಾಗಿ ಹೇಳ್ಬೋದು. ಗಳಗನಾಥರು ಕನ್ನಡ, ಮರಾಠಿ, ತೆಲುಗು ಮತ್ತು ಹಿಂದಿ. ಹಾಗಾಗಿ ಅವರು ನಮ್ಮ ಕನ್ನಡಿಗರು, ಕರ್ನಾಟಕದವರು. ಹಾಗಾಗಿ ಅವ್ರನ್ನ ಕನ್ನಡ ಒಂದು ಕಾದಂಬರಿಯ ಪಿತಾಮಹ ಅಂತ ಕರಿತೀವಿ. ಕನ್ನಡ ಕಾದಂಬರಿ ಪಿತಾಮಹ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಕನ್ನಡ ಕಾದಂಬರಿಯ ಪಿತಾಮಹ ಗಳಗನಾಥರು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಕಾರಂತರ ಸಾಧನಕೇರಿ, ಕುವೆಂಪು ಅವರ ಸಾಧನಕೇರಿ, ಶ್ರೀರಂಗನ ಸಾಧನಕೇರಿ, ಬೇಂದ್ರೆ ಸಾಧನಕೇರಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಬೇಂದ್ರೆಯ ಸಾಧನಕೇರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಸೊ ಬೇಂದ್ರೆಯವರು ಸಾಧನಕೇರಿ ಎಂಬ ಸ್ಥಳದಲ್ಲೇ ಅತಿ ಹೆಚ್ಚಿನ ತನ್ನ ಜೀವಿತಾವಧಿಯನ್ನು ಕಳೆದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬೇಂದ್ರೆ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಅಂದರೆ ಅದು ಸಾಧನಕೇರಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಐ ಇವುಗಳು ಯಾವುದು ಅಂತ ಕೇಳಿದರೆ, ಸೊ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸೊ ಈ ಒಂದು ಕಂಠತಾಲು, ದಂತೋಷ್ಟ, ಸೊ ಕಂಠೋಷ್ಟ್ಯ, ಸೊ ಕಂಠನಾಸಿಕ. ತುಂಬ ಸರಳವಾದಂತಹ ಒಂದು ಪ್ರಶ್ನೆ. ಇದನ್ನು ಧ್ವನ್ಯಾಂಗಗಳು ಅಂತಕ್ಕಂತಹ ಚಾಪ್ಟ್ರಲ್ಲಿ ನಾನು ಚರ್ಚೆ ಮಾಡಿದ್ದೆ. ಇದನ್ನು ನೀವು ಗಟ್ ಮಾಡಿ ಅಂತಲೂ ಕೂಡ ನಾನು ಅಲ್ಲಿ ಇನ್ಸ್ಟ್ರಕ್ಷನನ್ನು ಕೂಡ ಕೊಟ್ಟಿದ್ದೆ. ಸೊ ಹಾಗಾಗಿ ಯಾರೆಲ್ಲ ಈ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ರೋ ಅವ್ರಿಗೆ ಮತ್ತೊಂದು ಅಂಕಗಳನ್ನು ಗಳಿಸೋದಕ್ಕೆ ಇದು ಸಾಧ್ಯ ಆಯಿತು ಅಂತ ಭಾವಿಸ್ತೀನಿ. ಸೊ ಕೆಲವರೆಲ್ಲ ಇದನ್ನು ಕ್ರ್ಯಾಕ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಅವ್ನು ಕೇಳಿರ್ತಕ್ಕಂಥ ಐ ಇವುಗಳು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊದಲನೇದಾಗಿ ನೋಡೋಣ. ಕಂಠತಾಲು ಅಂತಕ್ಕಂಥದ್ದು ಐ ಅಂತಕ್ಕಂಥದ್ದು ಕಂಠತಾಲು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ದಂತೋಷ್ಟ್ಯ ಅಂತಕ್ಕಂಥದ್ದು ವಾ ಅಂತಕ್ಕಂಥದ್ದು. ಸೊ ಅದೇ ರೀತಿ ಕಂಠನಾಸಿಕ ಅಂತಕ್ಕಂಥದ್ದು ಕಂಠೋಷ್ಟ್ಯ ಅಂತಕ್ಕಂಥದ್ದು ಔ ಅಂತಕ್ಕಂಥದ್ದು. ಅದೇ ರೀತಿ ಕಂಠನಾಸಿಕ ಅನುಸ್ವಾರ. ನೋಡಿ, ಈಗ ನಿಮ್ಗೆ ಗೊತ್ತಾಯಿತು. ಇದನ್ನು 4 ಆಪ್ಷನ್ಸ್ಗೆ ತಿಳ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಗೊತ್ತಾಯಿತು ಇದಕ್ಕೆ ಸರಿಯಾದಂಥ ಉತ್ತರ ಕಂಠತಾಲು ಅಂತಕ್ಕಂಥದ್ದು. ಸೊ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅದೇ ರೀತಿ 33ನೇ ಪ್ರಶ್ನೆಗೆ ಗ್ರೇಸ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಕೂಸು ಮಲಗಿತು, ಮಗು ಆಡಿತು ಇದು ಅಂತ ಕೇಳಿದಾನೆ. ಕರ್ತೃಕಾರಕ, ಕರಣಕಾರಕ, ಕರ್ಮಕಾರಕ, ಸಂಪ್ರದಾನ ಕಾರಕ. ಸೊ ಇಲ್ಲಿ ಗೆರೆ ಎಳೆದಿದ್ರೆ ಏನಾದರೂ ಮೊಗ್ಲಿ ಒಂದು ಮಾರ್ಕ್ ಸಿಗುತ್ತೆ ಅಂತ ಹೇಳಿದ್ರು. ಕೂಸು ಇತ್ತು ಅಂದರೆ ಅಲ್ಲಿ ಕರ್ತೃ ಅಂತ ಹೇಳ್ಬೋದಿತ್ತು. ಸೊ ಮಲಗಿತು ಅಂತಂದರೆ ಕರ್ಮ ಇತ್ತು ಅಂತ ಹೇಳ್ಬೋದಿತ್ತು. ಸೊ ಕೂಸು ಮಗು ಕರ್ತೃ ಅನ್ನೋ ಬಂದರೆ ಮಲಗಿತು ಆಡಿತು ಅಂತಕ್ಕಂಥದ್ದು ಕರ್ಮವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕರಣ ಇರೋದಿಲ್ಲ, ಸಂಪ್ರದಾನ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೊ ಯಾವುದು ಇರೋದಿಲ್ಲ. ಇದಕ್ಕೆ ಸ್ಟಾರ್ ಮಾರ್ಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಇದು KE ಅವರು ಇದಕ್ಕೆ ಸರಿಯಾದಂಥ ಉತ್ತರ ಅಥವಾ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಇಲ್ಲಿ ದಟ್ಟವಾಗಿದೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಹಿಂದೆ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಈ ಒಂದು ನಮ್ಮ ಒಂದು MCQ ಬಹು ಆಯ್ಕೆಯ ಪ್ರಶ್ನೆಗಳೆಲ್ಲ ವಿಡಿಯೋವನ್ನು ನೀವು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಇದಕ್ಕೆ ಒಂದು ಮಾರ್ಕ್ಸನ್ನು ಗಿಟ್ಟಿಸ್ಕೊಂಡಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ರೋ ಮತ್ತೊಂದು ಒಂದು ಅಂಕವನ್ನು ಗಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಆತ್ಮ, ಮಹಾತ್ಮ ಅಂತಕ್ಕಂಥದ್ದು ಇರಲಿ, ಗೊತ್ತಿರಲಿ. ಅದು ಗುಣಸಂಧಿನ, ಎಣ್ ಸಂಧಿನ, ವೃದ್ಧಿ ಸಂಧಿನ ಮತ್ತು ಸವರ್ಣ ದೀರ್ಘ ಸಂಧಿನ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ಸೊ ಈ ಒಂದು ಗುಣಸಂಧಿ ಅಂದರೆ ಏನು ಅಂತೇಳಿದ್ರೆ ಓ ಮತ್ತು ಅರ್ಕಾರ ಬಂದರೆ ಅದನ್ನು ಗುಣಸಂಧಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಎಣ್ ಸಂಧಿ ಅಂತ ಹೇಳಿದ್ರೆ ರ ಅಂತಕ್ಕಂಥದ್ದು. ಅದೇ ರೀತಿ ವೃದ್ಧಿ ಸಂಧಿ ಅಂದರೆ ಐ ಮತ್ತು ಔ ಅಕ್ಷರಗಳು ಆದೇಶವಾಗಿರ್ತವೆ. ಅದೇ ರೀತಿ ಸವರ್ಣ ಅಂತ ಹೇಳಿದ್ರೆ ಹೆಸರು ಹೇಳ್ತಾ ಇದೆ ವರ್ಣ ಅಂತಕ್ಕಂಥದ್ದು. ಆ ಮತ್ತು ಆ ಅಂತಕ್ಕಂಥದ್ದಾಗಿರಲಿ, ಈ ಮತ್ತು ಈ ಆಗಿರಲಿ, ಉ ಮತ್ತು ಊ ಆಗಿರಲಿ, ಇವುಗಳನ್ನು ನಾವು ಸವರ್ಣಾಕ್ಷರಗಳು ಅಂತ ಕರಿತೀವಿ. ಸೊ ಆ ನಡುವೆ ಅದೇ ಅಕ್ಷರ ದೀರ್ಘವಾಗಿ ಬರ್ತಕ್ಕಂಥದ್ದನ್ನು ನಾವು ಸೊ ಏನಂತ ಕರಿತೀವಿ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹೇಗೆ ಅಂದರೆ ಮಹ ಪ್ಲಸ್ ಆತ್ಮ. ಸೊ ಈ ಹ ಪ್ಲಸ್ ಆ ಅಂತ ಇದೆಯಲ್ಲ,
ಆ ಪ್ಲಸ್ ಆ ಇವೆರಡನ್ನು ನಾವು ಸವರ್ಣ ಅಂತ ಕರಿತೀವಿ. ಈ ಸವರ್ಣ ಪದಗಳೇನಾಗುತ್ತೆ ಆ ಆಗಿ ಏನಾಗುತ್ತೆ, ಸೊ ತನ್ನ ದೀರ್ಘವಾಗಿ ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಇಷ್ಟು ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಇದಕ್ಕೆ ಭಾಳ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕಾಲಗಳ ಬಗ್ಗೆ ನಾವು ಮಾಹಿತಿನ ನಿನ್ನೆ ತಾನೇ ನಾನು ಇದನ್ನು ವಿಡಿಯೋ ಮಾಡಿದ್ದೆ. ಒಂದು ಪ್ರಶ್ನೆ ಇದಕ್ಕೆ ಸರಿಯಾದ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದೆ. ತದ್ದಿತಾಂತ ಮತ್ತು ಕೃದಂತಗಳಲ್ಲಿ ನಾನು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಮತ್ತು ನಿಷೇಧ ಕೃದಂತದ ಬಗ್ಗೆ ನಾನು ಮಾತಾಡಿದ್ದೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾನೆ. ಸೊ ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾನೆ. ಮಾಡುತ್ತಾನೆ, ಮಾಡುವನು, ಸೊ ಮಾಡುತ್ತಿದ್ದಾನೆ, ಅದೇ ರೀತಿ ಮಾಡಿದನು ಅಂತಕ್ಕಂಥದ್ದು. ಸೊ ಮಾಡುತ್ತಾನೆ, ಇಲ್ಲಿ ಮಾಡು ಅಂತಕ್ಕಂತಹದ್ದು ಕ್ರಿಯಾಪದ, ಉತ ಅಂತಕ್ಕಂಥದ್ದು ಮಾಡುತ್ತಾನೆ. ಸೊ ಪ್ಲಸ್ ಆನೆ ಅಂತಕ್ಕಂಥದ್ದು, ಇದು ಉತ ಅನ್ನೋದು ಭವಿಷ್ಯತ್, ವರ್ತಮಾನ, ಮಾಡುವನು ಮಾಡುತ್ತಾನೆ. ಸರಿ, ನೆಕ್ಸ್ಟ್, ಸೊ ಇಲ್ಲಿ ಮಾಡುವನು ಅಂತ ಹೇಳಿದ್ರೆ ಭವಿಷ್ಯ, ಮಾಡುತ್ತಾನೆ ವರ್ತಮಾನ ಮಾಡ್ಕೊಳ್ಳಿ, ಇದು ವರ್ತಮಾನ ಮಾಡುತ್ತಾನೆ ಸರಿ ಇದೆ. ಭವಿಷ್ಯತ್ ಇದು ಮಾಡುತ್ತಾನೆ, ಭವಿಷ್ಯ ಹೇಳ್ತಾ ಇದ್ದಾರೆ ಮಾಡ್ತಾನೆ ಅಂತ. ಸೊ ವರ್ತಮಾನ ಮಾಡುವನು, ವರ್ತಮಾನ ಮಾಡಬಹುದು, ಮಾಡುವನು. ಸೊ ಮಾಡುತ್ತಿದ್ದಾನೆ ಅಪೂರ್ಣ, ಮಾಡಿದನು ಅಂತಕ್ಕಂಥದ್ದು ಸೊ ಭೂತ, ಹಾಗಾಗಿ ಭೂತ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸೊ ಭೂತಕಾಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಹಾಗಾದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೀಗೆ ಬಹಳ ಸುಲಭವಾಗಿ ನೀವು ಕಂಡುಹಿಡಿಯಬಹುದು. ಸೊ ಇಷ್ಟು 35 ಪ್ರಶ್ನೆಗಳಿಗೆ ನಮ್ಮ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೊ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಸೊ ಪ್ರೊಫೆಸರ್ ಉಮಾದೇವಿ ಮೇಡಮ್ ಅವರು ಸೊ ಈ 36ನೇ ಪ್ರಶ್ನೆಯಿಂದ ಮುಂದುವರಿಸ್ತಾರೆ. 70ನೇ ಪ್ರಶ್ನೆಯವರೆಗೆ ಇಂಗ್ಲೀಷ್ ಒಂದು ವಿಭಾಗವನ್ನು ಸೊ ಅವರು ನಿಮಗೆ ಮುಂದುವರಿಸ್ತಾರೆ. ಥ್ಯಾಂಕ್ ಯು. ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗಿರುವಂತಹ ಪ್ರಶ್ನೆಗಳು 36ರಿಂದ 70ರವರೆಗೆ ಬಂದಿತ್ತು. ಆಲ್ ಟುಗೆದರ್ ದೇರ್ ವರ್ 35 ಕ್ವೆಶ್ಚನ್ಸ್ ಸ್ಟಾರ್ಟಿಂಗ್ ಫ್ರಮ್ ಕ್ವೆಶ್ಚನ್ ನಂಬರ್ 36 to 70. We are going to discuss all the correct answers along with the explanation we are going to discuss today. Let us not delay any further. We will start with the 36th question. 36ನೇ ಪ್ರಶ್ನೆಯನ್ನು ಓದೋಣ. Diphthong means dash. There were 4 options given. Greek word for depth, 2 vowels, Greek word for tongues and 2 consonants. Diphthong ಅನ್ನೋದು it is a Greek word but actually it means that 2 vowels. Sound ಗೆ ಸಂಬಂಧಪಟ್ಟ ಹಾಗೆ vowel ಅನ್ನೋದು ಬಾಯಿಯನ್ನು full we have to open our mouth and find out A, E, I, O, U. So these are the vowels. In Greek language D means twice, 2 times. 2 ಬಾರಿ ಅನ್ನೋದಕ್ಕೆ ಗ್ರೀಕ್ ಭಾಷೆಯಲ್ಲಿ ನಾವು ಡಿ ಅಂತ ಕರಿತೇವೆ. ಅಂಡ್ ಥಾಂಗೋಸ್ ದಟ್ ಮೀನ್ಸ್ ವಾಯ್ಸ್ ಆರ್ ಸೌಂಡ್. ಸೊ ಬೇಸಿಕಲಿ ಡಿಫ್ಥಾಂಗ್ ಹಿಯರ್ ಮೀನ್ಸ್ 2 vowels. So therefore the correct option here is B option, 2 vowels. For diphthong, if I have to give some examples, so for example we can say coin. O and I will come there. It is a single syllable and it has 2 vowels in it. ಒಂದೇ ಸಿಲೆಬಲ್ ನಲ್ಲಿ 2 ಸ್ವರಾಕ್ಷರಗಳನ್ನ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಉಪಯೋಗಿಸ್ತೇವೆ. ಅಥವಾ ವರ್ಡ್ಸ್ ಲೈಕ್ ಲೌಡ್, LOUD, O and U are vowels there. So therefore the 36th question, correct answer is B, 2 vowels, that is called diphthongs. Now the 37th question, choose the right meaning of the underlined phrase. The principal succeeded in establishing discipline in the college by handling indiscipline dash. So with a high hand is given there. So with a high hand, it is an idiom here. With the high hand ಅನ್ನೋದು idiom ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ. That actually means that it is dictatorship or arrogance. ಸಿಂಪತಿ ಇಲ್ಲದಿರೋದು, ಕರುಣೆ ಇಲ್ಲದಿರುವಂತಹದ್ದಕ್ಕೆ we call it as with a high hand. So here to indicate that it is an oppressive way or authoritative way, manner, we have to use the option here, take strictest measures. ಅತ್ಯಂತ ಕಟುವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ we call it as handling with a high hand, ಅಂದ್ರೆ a very rude manner. That is the correct option for the 37th one.
Now 38th question. Choose the right meaning of the underlined phrase. Despite so much villainy and sins in the modern world, there is a purifying influence by the salt of the earth. ಅಂದ್ರೆ ಈ ಪ್ರಪಂಚದಲ್ಲಿ ಇತ್ತೀಚಿನ ಕಲಿಯುಗದಲ್ಲಿ ಬರುವಂತ ಹಲವಾರು ಕೆಟ್ಟ ಅಭ್ಯಾಸಗಳ ಜೊತೆಗೆ ಒಂದು ಪ್ಯೂರಿಫೈ ಮಾಡುವಂತ ಇನ್ಫ್ಲೂಯೆನ್ಸ್ ಯಾವ್ದ್ರಿಂದ ಬಂದಿದೆ ಅಂತ. ಇಟ್ ಇಸ್ ಅಗೇನ್ ಸಾಲ್ಟ್ ಆಫ್ ದ ಅರ್ತ್ ಇಸ್ ಅಗೇನ್ idiom here, phrase, which actually means that people with great kindness ಅಥವಾ honesty, ಪ್ರಾಮಾಣಿಕತೆ ಅಥವಾ ಒಳ್ಳೆ kindness, ಕರುಣೆಯಿಂದ ಜನರು ಇರೋದಕ್ಕೆ we call it as salt of the earth. So here the option that we can choose is D option, good persons of the world. So other options here given are bad persons or punished persons, evil persons. All these are negative answers here. So we cannot choose it as the correct option. Right option here that we can say is good persons of the world. Option is D. 39th one. Identify the noun clause in a sentence. What is a noun clause? The clause itself will have one subject and a predicate. That is what we call as a clause. ಆದ್ರಿಂದ ನಾವಿಲ್ಲಿ ಚೂಸ್ ಮಾಡುವ ಆಪ್ಷನ್ ನಲ್ಲಿ ಒಂದು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇರಲೇಬೇಕಾಗತ್ತೆ. ಪ್ರೆಡಿಕೇಟ್ ಅಂದ್ರೆ ವರ್ಬ್ ಬರ್ಬಹುದು. ಇಲ್ಲಿ ಆಫ್ ಹರ್ ಇಂಟ್ರೆಸ್ಟ್ ಇದರಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಇಲ್ಲ. ಅಥವಾ ಇಫ್ ಐ ಗೇವ್ ಹರ್ ಅ ಬುಕ್ ಅದರಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಇದೆ. ಶಿ ಟೋಲ್ಡ್ ಮೀ ಅನ್ನೋದ್ರಲ್ಲಿ ಪ್ರೆಡಿಕೇಟ್ ಅಂಡ್ ಸಬ್ಜೆಕ್ಟ್ ಇದೆ. ಅಥವಾ ಶಿ ವುಡ್ ಬಿ ಗ್ರೇಟ್ಫುಲ್ ಟು ಮೀ ಅನ್ನೋದ್ರಲ್ಲಿ ಇದೆ. ಈ ಮೂರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. When we say a noun clause, it has to always act as a noun in a sentence. Noun clause ಅನ್ನೋದು ಒಂದು ವಾಕ್ಯದಲ್ಲಿ ಬರುವಂತ ಆಬ್ಜೆಕ್ಟ್ ಅಥವಾ ನೌನಿನ ರೀತಿಯಲ್ಲಿ ವರ್ತಿಸಬೇಕಾಗತ್ತೆ. So here we have said she told me that. She ಅನ್ನೋದು ಸಬ್ಜೆಕ್ಟ್ ಆಗತ್ತೆ, told ಅನ್ನೋದು verb ಆಗತ್ತೆ. She told me what? ಅಲ್ಲಿ ಒಂದು ವರ್ಡ್ ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಮಥಿಂಗ್ ಲೈಕ್ ಶಿ ಗೇವ್ ಮಿ ಅ ಪೆನ್. ಶಿ ಗೇವ್ ಮಿ ವಾಟ್? ಅ ಪೆನ್. ಪೆನ್ ಅನ್ನೋದು ನೌನ್. ಆ ನೌನಿನ ಜಾಗಕ್ಕೆ ಬರುವಂತ ಆಪ್ಷನ್ ಅನ್ನ ವಿ ಹ್ಯಾವ್ ಟು ಚೂಸ್. ಸೊ ಶಿ ಗೇವ್ ಮಿ, ಶಿ ಟೋಲ್ಡ್ ಮಿ ದಟ್ she would be grateful to me. So B should be the correct answer. She would be grateful to me. That acts as one single noun there. That is why it becomes the noun clause. So 39th question, right option is B. Let us look into the 40th question. She shouldn't have said anything and then the question. So it is basically a question tag. Question tag ನಾವು ಈಗಾಗಲೇ ಪಾಠದಲ್ಲಿ ಹಿಂದೆ ಡಿಸ್ಕಸ್ ಮಾಡಿದ್ದೇವೆ. What should be the rules of a question tag? If the question or the sentence is positive, then tag should be negative. Here the sentence is a negative, shouldn't, which means should not. Negative sentence is used, which means the tag should be positive. ಅದೇ helping verb ಅನ್ನು, whatever helping verb or auxiliary verb we have used, the same auxiliary verb should be used in the tag also. should ಅನ್ನೋ helping verb ಅನ್ನು ಉಪಯೋಗಿಸಿದ್ದಾರೆ, ಅದೇ helping verb ಅನ್ನ ಇಲ್ಲೂ ಉಪಯೋಗಿಸಬೇಕಾಗುತ್ತೆ. ಇಲ್ಲಿ ಎರಡು ಜಾಗದಲ್ಲಿ should ಅನ್ನೋ helping verb ಅನ್ನ ಉಪಯೋಗಿಸಿದ್ದಾರೆ. But here the problem is they have used the word not. In the C option they have used the word shouldn't, which means the sentence and tag both are given negative, so that cannot happen. Therefore the correct option here is A. She should not have said anything. Should she is the correct option, because this has to stay positive as well as the same helping verb should. Therefore correct option is A. Moving on to the next question now. 41 question number. Let us start now. This is again a question tag. Whenever we use the word let us, it is understood that always the tag should be shall we is the correct option. Again the right answer here is A. Let us start now. Shall we? Or something like let us go for a walk. Shall we? So always let us ಅನ್ನೋ ಶಬ್ದದಿಂದ ವಾಕ್ಯ ಪ್ರಾರಂಭವಾದ್ರೆ ಅದಕ್ಕೆ ಬರುವಂತಹ ಕ್ವೆಶ್ಚನ್ ಟ್ಯಾಗ್ is always shall we. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಲೆಟಸ್ ಅಂತ ಪ್ರಾರಂಭವಾದಾಗ ಆ ಪಾಸಿಟಿವ್ ನೆಗೆಟಿವ್ ರೂಲ್ ಅಪ್ಲೈ ಆಗಲ್ಲ. ದಿಸ್ ಇಸ್ ಅನ್ ಎಕ್ಸೆಪ್ಷನ್. ಸೊ ಕರೆಕ್ಟ್ ಆಪ್ಷನ್ ಇಸ್ ಎ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Question number 42. The classification of vowels and consonants in English is based on dash. ಕ್ಲಾಸಿಫಿಕೇಶನ್ ಡಿವಿಷನ್ ಕಾನ್ಸನೆಂಟ್ ವಾವೆಲ್ ಅನ್ನೋ ಡಿವಿಷನ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಲೆಟರ್ ಅಥವಾ ಆಲ್ಫಾಬೆಟ್ ನಿಂದ ಬರುತ್ತೆ. ಬಟ್ ಹಿಯರ್ ದ ಕ್ವೆಶ್ಚನ್ ಸೇಸ್ ಇಟ್ ಈಸ್ ಬೇಸ್ಡ್ ಆನ್ ವಾಟ್. ಸೊ ಬೇಸ್ಡ್ ಆನ್ ಅನ್ನೋ ಪದ ಬಂದ ತಕ್ಷಣ ಇಟ್ ಈಸ್ ಬೇಸ್ಡ್ ಆನ್ ದ ಸೌಂಡ್.
ವಾವೆಲ್ ಅನ್ನೋದಕ್ಕೆ ಈಗಾಗಲೇ ಹೇಳಿದಾಗೆ ಬಾಯಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಿ ಎ ಇ ಐ ಓ ಯು ಅಥವಾ ಪ್ರೊನೌನ್ಸಿಯೇಷನ್ ಇಫ್ ವಿ ಸೇ ಆ ಇ ಉ ಎ ಈ ರೀತಿಯ ಸೌಂಡ್ ಗಳನ್ನ ಕೊಡೋದಕ್ಕೆ ವಿ ಡಿವೈಡ್ ಬೇಸ್ಡ್ ಆನ್ ದಟ್ ಆಸ್ ವಾವೆಲ್ಸ್ ಅಂಡ್ ಕಾನ್ಸನೆಂಟ್. ಸೊ ಇಟ್ ಮೈಟ್ ಬಿ ಲಿಟಲ್ ಡಿಸೀವಿಂಗ್ ಆನ್ಸರ್ಸ್, ಲೆಟರ್ ಅಥವಾ ಕಾನ್ಸನೆಂಟ್ ಇರ್ಬಹುದಾ ಅಥವಾ ಲೆಟರ್ ಅಥವಾ ಆಲ್ಫಾಬೆಟ್ ಅನ್ನೋ ಆನ್ಸರ್ ಇರ್ಬಹುದಾ ಅಂತ ಕಾಣ್ಬೋದು ನಮ್ಗೆ. ಆದ್ರೆ ಕರೆಕ್ಟ್ ಆಪ್ಷನ್ ಇಸ್ D. It is based on classification of vowel and consonant is done based on the sound. So D should be the correct option. The next one, 43. Replace the underlined words to intensify the meaning. Intensity ಅಂತ ಕೊಟ್ಟಿದ್ದಾರೆ ಅಥವಾ intensify ಇನ್ನು ಹೆಚ್ಚು ಆಳವಾಗಿ ಅರ್ಥವನ್ನ ಕೊಡೋದಕ್ಕೆ ಅಲ್ಲಿ ಕೊಟ್ಟಿರುವಂತ ವರ್ಬ್ ಅನ್ನ ಯಾವ ರೀತಿ ರೀಪ್ಲೇಸ್ ಮಾಡಬಹುದು ಅಂತ ಕೇಳಿದ್ದಾರೆ. My father is suffering from diabetes for the past 3 years. ಕಳೆದ 3 ವರ್ಷಗಳಿಂದ ನನ್ನ ತಂದೆಯವರು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಾ ಇದ್ದಾರೆ. So ಬಳಲುತ್ತಾ ಇದ್ದಾರೆ or is suffering is the verb here. How do we intensify the meaning? So if we say he will suffer, that becomes the future. The meaning is lost here. So we cannot say he will suffer. He was suffering is a past tense. He had suffered also is a past participle form. We cannot use. So if we have to retain the same meaning, ಅದೇ ಅರ್ಥವನ್ನ ಕಾಯ್ದಿರಿಸಿಕೊಂಡು ಇನ್ನು ಹೆಚ್ಚಿನ ಒತ್ತು ಕೊಡಬೇಕಾದ್ರೆ we have to say he has been suffering. So C should be the correct option. It is present perfect continuous tense that we are using here. 43 question number, correct option is C. The 44th question, replace the proper prepositional phrase. Call in this evening if you can. I have something to discuss. Call in ಅನ್ನೋದ್ರ ಅರ್ಥವನ್ನ ನಾವು ಬದಲಿಸಬೇಕಾಗುತ್ತೆ. Prepositional phrase ಅಂದ್ರೆ it always has one single verb and we use different prepositions there to make it a phrase. So call ಅನ್ನೋ ಕಾಮನ್ ವರ್ಬ್ ಅನ್ನು ಉಪಯೋಗಿಸಿದ್ದೇವೆ. Call on, call for, call it, call off. So basically call for means you need something. We call for papers. In need of something is what we say call for. So here need this evening you can come. It is wrong option. We cannot say. Next one is a call it. Call it means to stop briefly. We can say something like the bus called at the station. ಅಂದ್ರೆ ಬ್ರೀಫ್ ಆಗಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾಲ್ ಇಟ್ ಅಂತೇವೆ. ಇದನ್ನ ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕಾಲ್ ಫಾರ್ ಮೀನ್ಸ್ ವಿ ಆರ್ ಕ್ಯಾನ್ಸಲಿಂಗ್ ಸಮಥಿಂಗ್. ಸೊ ಶಿ ಕಾಲ್ಡ್ ಆಫ್ ದ ಮೀಟಿಂಗ್. ಸೊ ಕಾಲ್ ಆಫ್ ಮೀನ್ಸ್ ಕ್ಯಾನ್ಸಲಿಂಗ್. ಶಿ ಕಾಲ್ಡ್ ಆಫ್ ದ ಮೀಟಿಂಗ್ ಅಂದ್ರೆ ಕ್ಯಾನ್ಸಲ್ ಮಾಡಿದ್ರು. ಸೊ ದ ರೈಟ್ ಆಪ್ಷನ್ ಹಿಯರ್ ಇಸ್ ಕಾಲ್ ಆನ್. ಕಾಲ್ ಆನ್ ಮೀನ್ಸ್ ಮೇಕ್ ಅ ಶಾರ್ಟ್ ವಿಸಿಟ್. If you can quickly visit me this evening, I have something to discuss. So correct option here is call on, which means making a short visit. 44th question, correct option is A. Question number 45. I have begun to drink dash coffee. So here it is actually a collocation. Collocation means a combination of two words or more put together. It has a specific combination to be used in English. ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಫ್ರೇಸ್ ಅನ್ನ ಇದೇ ರೀತಿ ಉಪಯೋಗಿಸಬೇಕು ಅನ್ನೋ ನಿಯಮ ಇದೆ. ಅದಕ್ಕೆ ಕಾಲೊಕೇಶನ್ ಅಂತ ಕರಿತೇವೆ. ಕಾಫಿ ಅನ್ನೋ ವರ್ಡ್ಗೆ ವಿ ಹ್ಯಾವ್ ಟು ಆಲ್ವೇಸ್ ಯೂಸ್ ದ ವರ್ಡ್ ಇಟ್ ಇಸ್ ಅ ಸ್ಟ್ರಾಂಗ್ ಕಾಫಿ. ವಿ ಕಾಂಟ್ ಸೇ ಪವರ್ಫುಲ್ ಕಾಫಿ, ಥಿಕ್ ಕಾಫಿ, ವೀಕ್ ಕಾಫಿ. ಇದನ್ನು ಉಪಯೋಗಿಸೋ ಹಾಗಿಲ್ಲ. ಕಾಫಿ ಅನ್ನೋದ್ರ ಜೊತೆಗೆ ಬರುವಂತಹ ಕಾಲೊಕೇಶನ್ ಇಟ್ ಇಸ್ ಅ ಸ್ಟ್ರಾಂಗ್ ಕಾಫಿ. So something like we say in English you make a phone call. We don't say you do a phone call. Or we can say you do the homework. We don't say you make the homework. So always there is a particular word to be used along with another word. So here it is strong coffee. Next one, choose the right meaning of the phrasal verb pull together. Pull together andre artha ಏನು ಅನ್ನೋದನ್ನ ಕೇಳಿದ್ದಾರೆ ಇಲ್ಲಿ. Pulling together andre to cooperate in a task or to in a task or undertaking. If we are working peacefully in a group, for example, or we are living in a very responsible, mature way, that is what we call as pull together. ಅಂದ್ರೆ ಒಂದು ಜವಾಬ್ದಾರಿಯುತ ಜೀವನವನ್ನ ನಡೆಸೋದು ಅಥವಾ ಒಂದು ಶಾಂತಿಯುತವಾದ ಜೀವನ ನಡೆಸೋದಕ್ಕೆ we call it as pulling together. So here the correct option is live in peace. Peace ಅಂದ್ರೆ ಒಂದು ಜವಾಬ್ದಾರಿಯುತವಾಗಿ ಅಥವಾ ಶಾಂತಿಯುತವಾಗಿ ಬದುಕೋದು. So 46th question, answer is A. 47th question, choose the right meaning of the phrasal verb turn one adrift.
ಅಡ್ರಿಫ್ಟ್ ಅಂದ್ರೆ ಲೋನ್ಲಿ ಆಗಿ ತೇಲಿ ಹೋಗೋದು, ಕಳಚಿಕೊಂಡು ದೂರ ಹೋಗೋದಕ್ಕೆ ಅಡ್ರಿಫ್ಟ್ ಅಂತ ನಾವು ಕರಿತೇವೆ. Or we can also say that stop supporting someone. If you have been supporting somebody, you suddenly stop it and make it themselves. ಅಂದ್ರೆ ಒಬ್ಬನನ್ನ one person is moving away and becoming independent is what we can call as adrift. So here the correct option closest to turning one adrift means closest meaning here is making one self dependent. ಅಂದ್ರೆ self dependent is independent. So if we say irrelevant, that is wrong option, or dependent gives the opposite meaning actually. So adrift means one becomes oneself, or independent is what we call. Correct option is B. The next one, moving on, choose the grammatically correct sentence. So sitting on a stool, I saw a lady with 3 legs. What kind of a meaning does it give? If you give a comma here, sitting on a stool, ಅದರ ನಂತರ ಒಂದು comma ಕೊಟ್ರೆ, ನಾನು ಸ್ಟೂಲ್ ನಲ್ಲಿ ಕುಳಿತುಕೊಂಡು 3 ಕಾಲುಗಳುಳ್ಳ ಒಬ್ಬಳು ಹೆಂಗಸನ್ನ ನೋಡಿದೆ ಅಂತ. ಒಂದು ಹೆಂಗಸಿಗೆ 3 ಕಾಲುಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು we can understand. So if we give a comma here, it gives the wrong meaning. Now the second option, I saw a lady with 3 legs sitting on a stool. ಅಂದ್ರೆ ನಾನು 3 ಕಾಲುಗಳಿರುವ ಒಬ್ಬಳು ಹೆಂಗಸು ಸ್ಟೂಲ್ನ ಮೇಲೆ ಕುಳಿತುಕೊಂಡಿರೋದನ್ನ ನೋಡಿದೆ. ಒಂದು ಹೆಂಗಸಿಗೆ ಮತ್ತೆ ಇಲ್ಲಿ 3 ಕಾಲುಗಳಿರುವ ಹೆಂಗಸು ಅನ್ನೋ ಅರ್ಥವನ್ನ ಕೊಡುತ್ತೆ. Again, this is a wrong answer. Now the next one, with 3 legs sitting on a, I saw a lady. It is totally a wrong sentence. It does not give any kind of a meaning. With 3 legs, 3 ಕಾಲುಗಳ ಜೊತೆಗೆ sitting on a, ಮೇಲೆ ಕುಳಿತುಕೊಂಡು ಐ ಸಾ ಅ ಲೇಡಿ, ಒಬ್ಬಳು ಹೆಂಗಸನ್ನ ನೋಡಿದೆ. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ದ ಲಾಸ್ಟ್ ಒನ್ ಇಫ್ ವಿ ಸಿ, ಐ ಸಾ ಅ ಲೇಡಿ ಸಿಟ್ಟಿಂಗ್ ಆನ್, ದೆನ್ ದೇ ಹ್ಯಾವ್ ಗಿವನ್ ಅ ಕಾಮಾ, ಅ ಸ್ಟೂಲ್ ವಿತ್ 3 legs. ನಾನು ಒಬ್ಬಳು ಹೆಂಗಸನ್ನ ನೋಡಿದೆ. ಯಾವ ರೀತಿಯ ಹೆಂಗಸು? ಯಾವ್ದ್ರ ಮೇಲೆ ಕುಳಿತುಕೊಂಡು, ಅ ಲೇಡಿ ಸಿಟ್ಟಿಂಗ್ ಆನ್, ಒಬ್ಬಳು ಹೆಂಗಸು ಯಾವ್ದ್ರದ್ದೋ ಮೇಲೆ ಕುಳಿತುಕೊಂಡಿದ್ಲಿ. ಯಾವ್ದ್ರ ಮೇಲೆ? ಅ ಸ್ಟೂಲ್ ವಿತ್ 3 legs, ಅಂದ್ರೆ 3 ಕಾಲು ಇರುವ ಒಂದು ಸ್ಟೂಲಿನ ಮೇಲೆ ಕುಳಿತುಕೊಂಡಿದ್ಲು. So D option gives the right meaning. So the meaning should be stool has 3 legs, not the lady. So comma matters a lot. 48th one, correct option is D. 49th question. The Arabian Nights dash translated to many languages. So here Arabian Nights is a name of a book. ಇಲ್ಲಿ nights ಅನ್ನೋದು plural ತರ ಕಾಣ್ಬೋದು. Nights, plural word. But we are not looking into the nights here. We are seeing the entire phrase here. The Arabian Nights is one single thing. It is a name of a book. So it has to have a singular verb there. Arabian Nights is translated to many languages. So where is a plural? Again, are is a plural, was a plural, was shows the past tense. So we have to choose the correct option is here. B is the correct option. And also why not was? Because ವಾಸ್ ಅನ್ನೋದನ್ನ ಉಪಯೋಗಿಸಿದ್ರೆ ಅದು ಭೂತಕಾಲವನ್ನ ಕೊಡುತ್ತೆ. ಹಿಂದೆ ಯಾವಾಗ್ಲೋ ನಡೆದಿರೋದಲ್ಲ. ಅರೇಬಿಯನ್ ನೈಟ್ಸ್ ಅನ್ನೋ ಪುಸ್ತಕ ಈಗಲೂ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಟೆನ್ಸ್. ಸೊ ದೇರ್ ಫೋರ್ ಅರೇಬಿಯನ್ ನೈಟ್ಸ್ ಈಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್. The 50th question is, the committee agreed to the proposal. Committee dash agreed to the proposal. Committee ಅನ್ನೋದು it is a collective noun. ಸ್ಕೂಲ್ ಆಫ್ ಫಿಶ್ ಅಂತ ಕರಿತೇವೆ, ಅಥವಾ ಟೀಮ್ ಆಫ್ ಪೀಪಲ್, ಅಥವಾ ಬಂಚ್ ಆಫ್ ಗ್ರೇಪ್ಸ್. ಈ ಬಂಚ್, ಟೀಮ್, ಸ್ಕೂಲ್ ಅನ್ನೋದು ಎಲ್ಲವೂ ವಿ ಕಾಲ್ ಇಟ್ ಆಸ್ ಅ ಕಲೆಕ್ಟಿವ್ ನೌನ್. ಇಟ್ ಹ್ಯಾಸ್ ಮೆನಿ ಯೂನಿಟ್ಸ್ ಇನ್ ಇಟ್, ಬಟ್ ವಿ ಟೇಕ್ ಇಟ್ ಆಸ್ ಒನ್ ಸಿಂಗಲ್ ಕಲೆಕ್ಷನ್. ಸೊ ಕಲೆಕ್ಟಿವ್ ನೌನ್ ಅನ್ನು ಉಪಯೋಗಿಸಿದ ತಕ್ಷಣ ವಿ ಹ್ಯಾವ್ ಟು ಹ್ಯಾವ್ a singular verb. That is the rule in the subject verb agreement. We have already discussed subject verb agreement in one of our previous lessons. Subject verb agreement itself was a lesson we have taken into consideration. The same rule applicable even here. So committee has to take a singular verb here. So have is actually plural, so that cannot be the answer here. And were also is a plural, that cannot be answer. With was, though it is singular, we cannot use the past tense. The committee was agreed, andre it comes into the passive form of a sentence. So that is again a wrong answer, though it is a singular form. So the correct option here is the committee had agreed to the proposal. Had actually can be used both for singular and plural,
But here we will have to use the plural form. The committee had agreed. So 50th one answer is A. Now 51 question number. Synonym of vicious. What is the meaning of vicious? That means actually very ferocious or brutal, savage, ruthless. These kind of cruel ಅನ್ನೋ ಅರ್ಥವನ್ನ ಕೊಡಬೇಕಾಗತ್ತೆ. So diabolical is closest in meaning. Diabolical means very evil or cunning is the meaning of it. So correct option is A. Choose the correct word. Next one. There are 4 words are given. Philatelist or philatelist. So philatelist or philatelist. So the correct option here is philatelist. Philatelist means a person who actually collects stamps or studying stamp. ಸ್ಟ್ಯಾಂಪಿನ ಬಗ್ಗೆ ಆಳವಾದ ಅಧ್ಯಯನ ನಡೆಸುವವರು ಅಥವಾ ಕಲೆಕ್ಷನ್ ಮಾಡೋರು, ಕೂಡಿಸಿಡೋರನ್ನ ವಿ ಕಾಲ್ ಇಟ್ ಆಸ್ ಫಿಲಟಲಿಸ್ಟ್. Philatelist. E should be the correct spelling here. So option is D. 53. One who is skilled in making maps and charts is called, ಡೈರೆಕ್ಟ್ ಆನ್ಸರ್ ಕಾರ್ಟೋಗ್ರಾಫರ್ ಅಂತ ಅವರನ್ನ ಕರಿತೇವೆ. ಚಾರ್ಟ್ ಅಥವಾ ಮ್ಯಾಪ್ ಗಳನ್ನ ಮಾಡೋರನ್ನ ವಿ ಕಾಲ್ ದಮ್ ಆಸ್ ಕಾರ್ಟೋಗ್ರಾಫರ್ಸ್. So correct option is B. We don't say chart maker, atlaser, mapper. All these are given to confuse you, but it has a right word, cartographer. Next to 54, it is a tricky question actually. Choose one of the words given in 4 alternatives which has a wrong suffix. So specifically they have mentioned as a suffix here. In other cases, the answer may seem correct, but they have always used prefixes there. Prefix andre it has to come before a base word. So whatever comes after the base word is what we call as a suffix. So that, keeping that in mind, you will have to choose the correct option. So here in the first option, rip is taken as a base word and rip saw is actually the suffix there. Rip saw means it is a kind of a very coarse saw used for cutting wood. So that can be a correct option. So we cannot choose that as the right option because they have used which has a wrong suffix is what we have to choose. So this is correct. So that cannot be the right answer. Now moving on to the next one. First one cannot be the right answer. Moving on to the next one. So here seesaw. Again, C is used as the base word here. Saw is the suffix given there. So it is actually a correct option. Seesaw andre, it is a kind of a game the children play in the park. Balancing kind of a game. So that is actually correct word and the correct suffix is used there. So this cannot be the answer. And the last one, if we see, handy is the base word used there. Craft is the suffix there. So handicraft is kind of a handmade artwork is what we call as handicraft. So that also is the correct suffix they have used here. Now where is the wrong suffix that is used? Zig. If saw is used as a suffix, then the zig should be the base word. There is no base word that can be used as a zig. It becomes a meaningless. So this is the wrong word. Therefore C is the correct option. 54th question. Jigsaw gives a very wrong suffix. Zigsaw. That gives a wrong suffix because zig base word does not have any meaning. So C is the correct option. Question number 55. Choose the right prefix of the word probable. Probable is the base word they have given. So something that comes before probable. To give the correct option, the option here is improbable. C is the right option. Improbable means not likely to happen. It will not happen. ಆಗುವ ಸಾಧ್ಯತೆಗಳು ಕಡಿಮೆ ಇರೋದಕ್ಕೆ we call it as improbable. That is the correct option. Question number 56. Parents as well as Krishna dash present in a meeting. Here in this sentence there are basically two subjects used. One is parents is one subject and as well as Krishna is another subject. So as well as or and both act as the same and conjunction tarane as well as kuda act ಮಾಡುತ್ತೆ. So whenever there are two subjects combined with the conjunction as well as or and, we have to take a plural verb. So here the plural verb is be, were.
So parents as well as Krishna were present in a meeting. So only this is a plural form here. Am is a singular, does is a singular, and is also is a singular. So only plural form we have here is option B. So that is the correct option. Question number 57. Rajan and Prajwal are intimate friends. The dash is wiser than the former. ಮೊದಲನೆಯವನು ಮತ್ತು ನಂತರದವನು ಅನ್ನೋದಕ್ಕೆ we have the word usage like latter and former. So latter is wiser than the former. So latter spelling should be latter. If we use B here, that becomes later. Later is later. So latter and former. Latter andre nantara baruvavanu. Andre it is Prajwal in this case. And former is modalige baruvavanu. That is Rajan in this case. So what we are saying here is Prajwal is wiser than Rajan. So 57th one, correct answer is D. Question number 58. Neither my father nor my mother dash educated. ನನ್ನ ತಂದೆಯಾಗಲಿ ತಾಯಿಯಾಗಲಿ ಇಬ್ರು ಎಜುಕೇಟೆಡ್ ಅಲ್ಲ ಅಥವಾ ವಿದ್ಯಾವಂತರಲ್ಲ ಅನ್ನೋ ಅರ್ಥವನ್ನು ಕೊಡ್ಬೇಕಾಗತ್ತೆ. ಸೊ ನೀದರ್ ಅಂಡ್ ನಾರ್, ವೆನ್ ಎವರ್ ವಿ ಯೂಸ್ ನೆಗೆಟಿವ್ ಮೀನಿಂಗ್ ನೀದರ್ ನಾರ್, ವಿ ಯೂಸ್ ದ ವರ್ಬ್ ಹಿಯರ್ ಆಸ್ ಈಸ್. It doesn't mean that every time with neither nor we use is. It is actually whatever is closest to the verb. Here verb fill in the blank ಗೆ ಅತಿ ಹತ್ರದಲ್ಲಿರುವಂತಹ ಸಬ್ಜೆಕ್ಟ್ ಯಾವುದು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ whatever is closest to the verb, the subject closest is mother. Mother is in singular form, so the answer also should be in the singular form. If I had said neither my father nor my brothers ಅಥವಾ ಅಣ್ಣಂದಿರು ಅನ್ನೋ ಪ್ಲೂರಲ್ ಬಂದಿದ್ರೆ then it should have been were educated or are educated. But here what we are saying, whatever is closest to the verb along with neither nor is mother. Mother is singular, so the correct option should be C as is educated. Question number 59. Choose the correct sentence. So there are 4 sentences given, 3 are wrong. We have to choose the correct option here. The sun rise in the east. So rise is a plural verb there. We cannot say because the sun is a singular. So sun rise in the east becomes wrong option. Next one, a sun rises in the east. ಒಂದು ಸೂರ್ಯ ಪೂರ್ವದಿಂದ ಹುಟ್ಟುತ್ತಾನೆ. We cannot say a sun. It is a wrong option. Whenever we say sun, we are specifically referring to that particular star. Sun ಅನ್ನೋದು ಒಂದೇ ಇರೋದು. ಆ ನಕ್ಷತ್ರ ಸನ್ ಅನ್ನೋ ಸೂರ್ಯ ಅನ್ನೋ ನಕ್ಷತ್ರ ಒಂದೇ ಇದೆ. We always use definite article the before sun. So we cannot say a sun. Next one, sun rises in the east is given here. Sun ಅನ್ನೋದಕ್ಕೆ ಯಾವುದೇ ರೀತಿಯ ಆರ್ಟಿಕಲ್ ಗಳನ್ನ ಇಲ್ಲಿ ಕೊಟ್ಟಿಲ್ಲ. We actually need an article here. Definite article the is always used before sun. So the sun rises, it is a singular also. So therefore D is the correct option. The sun rises in the east. 59 question. Question number 59, D is the correct option. Question number 60. Choose the correct sentence here. There are 4 sentences given. Murthy sent an mother. That is the wrong option. Before mother we cannot say an mother. An is used before vowel sound. So it is wrong. Indefinite article an is wrong here. Next, Murthy sent his mother to the hospital. So there is no error in that sentence. Murthy sent his mother to the hospital. Murthiyu ತನ್ನ ಅಮ್ಮನನ್ನ ಆಸ್ಪತ್ರೆಗೆ ಕಳುಹಿಸಿದ ಅನ್ನೋದಾಗತ್ತೆ. And the next 2 option, Murthy sent a mother, ಒಂದು ತಾಯಿಯನ್ನ ಕಳಿಸೋದು, it is wrong. The mother to the hospital, it is again wrong. Definite article is not required. So correct option for question number 60 is B. 61. Identify the verb from the underlined words. ಇಲ್ಲಿ ಕ್ರಿಯಾಪದವನ್ನ ನಾವು ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಂಡಿಯನ್ಸ್, that is actually the subject. ಭಾರತೀಯರು ಅನ್ನೋದು ಕ್ರಿಯಾಪದ ಅಲ್ಲ. Nightingale, it is actually adjective given to Sarojini Naidu here. Indians acknowledged that Sarojini Naidu was the Nightingale of India. So was ಅನ್ನೋದು ಇಲ್ಲಿ verb ಆಗಬಹುದು, ಆದ್ರೆ ಅದು ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. So Nightingale ಅನ್ನೋದು given an adjective to Sarojini Naidu here. C is wrong answer. India is again name of a country. It is not a verb. ಕ್ರಿಯಾಪದ ಅಲ್ಲ. So we are left with acknowledged. Acknowledged ಅಂದ್ರೆ ಪರಿಗಣಿಸುವುದು ಅಥವಾ ಅಂಗೀಕರಿಸುವುದು ಅನ್ನೋ ಅರ್ಥವನ್ನ ಕೊಡತ್ತೆ.
So that is the verb in the sentence. B option is correct. Question number 62. Identify the right sentence with proper arrangement of words. ಇಲ್ಲಿ ಸರಿಯಾದ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ದಿಸ್ ಇಸ್ ಕೈಂಡ್ ಆಫ್ ಅ ಟ್ರಿಕಿ ಕ್ವೆಶ್ಚನ್ ಬಿಕಾಸ್ ದೇರ್ ಇಸ್ ಅ ಪರ್ಟಿಕ್ಯುಲರ್ ಆರ್ಡರ್ ಟು ಬಿ ಫಾಲೋಡ್ ವೆನ್ ಇಟ್ ಕಮ್ಸ್ ಟು ಎಡ್ವರ್ಬ್ಸ್. ಎಡ್ವರ್ಬ್ ಅನ್ನ ತೆಗೆದುಕೊಂಡಾಗ ಇದೇ ರೀತಿಯ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅನ್ನ ಫಾಲೋ ಮಾಡಬೇಕು ಅನ್ನೋ ರೂಲ್ ಇದೆ. ಸೊ ಲೆಟ್ ಅಸ್ ರೀಡ್ ದ ಸೆಂಟೆನ್ಸಸ್ ಫಸ್ಟ್. They to the music concert go every month. So the sentence itself does not make any sense. They to the avaru music concert ge annodu, it is a direct translation from mother tongue probably to English language. We do not follow that sentence order. In English language, it is always the sentence order should be subject, then the verb should come, and then the object. SVO should be the correct sentence order in English. So the first one is not applicable. It is a wrong answer. Now the next one, next two are every month they to the music concert go by bus. Again, this is not a right sentence order. It is wrong. Subject did not come there. Every month they go to the music concert by bus. This is actually again the wrong answer, though we often use this kind of ಪ್ರತಿ ತಿಂಗಳು ಅವರು ಸಂಗೀತ ಕಚೇರಿಗೆ ಹೋಗ್ತಾರೆ ಬಸ್ಸಿನಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಕನ್ನಡದಲ್ಲಿ ಪ್ರತಿ ತಿಂಗಳು ಅಂತ ನಾವು ಮೊದಲಿಗೆ ಉಪಯೋಗಿಸ್ತೇವೆ, ಬಟ್ ಇಂಗ್ಲಿಷ್ ನಲ್ಲಿ ಇಟ್ ಇಸ್ ಅ ರಾಂಗ್ ಯೂಸೇಜ್. ಸೊ ದ ಕರೆಕ್ಟ್ ಆರ್ಡರ್ ಹಿಯರ್ ಇಸ್ ದೇ ಗೋ by bus to the music concert every month. So they is the subject here, go is the verb here, by bus to the music concert every month. Rest everything is a predicate here. So one thing to notice here is the order always should be manner should come first, and then the place, then the time. So they go by bus. How do they go? By bus. So that actually talks about the manner. So that has to come first. And where do they go? To the music concert. So which place? That is music concert. So then comes the place, and every month actually talks about the time. So where do they go? They go to the music concert. And when do they go? Every month, or frequency it talks about. So this D is the correct option to be followed. Question number 63, it is a similar once again. The order of the correct adverb we need to find out. They have mentioned here, choose the right sentence with proper arrangement of words. One thing, once again, we have to keep in mind subject, verb, and then object is the correct order in English language. So I used to play tennis. Until there, every sentence talks the same way. So the rest of the sentence we need to find. It is already in the correct order of SVO, subject, verb, and object. Now the second part of the sentence, these are all adverbs put together. ನಾನ್ ಟೆನ್ನಿಸ್ ಆಡ್ತಾ ಇದ್ದೆ, ಯಾವ ರೀತಿ ಆಡ್ತಾ ಇದ್ದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಉಳಿದ ವಾಕ್ಯದ ಭಾಗ ಯಾವ ರೀತಿ ಆಡ್ತಾ ಇದ್ದೆ, ಇನ್ ಹೌ ಐ ಯೂಸ್ ಟು ಪ್ಲೇ. So it describes the verb playing here. All these rest of the sentence are based on the adverbs. So what is the order for adverb that we need to first keep in mind? So the adverb order goes in this way. First we talk about the manner, then the place, then frequency, then time, and then the purpose. So here I used to play tennis. Then after that we are talking about the frequency. How often I used to play tennis? I used to play tennis every day. So in two options we have that frequency spoken immediately, B and D. I used to play tennis every day, they have mentioned. So soon after every day, what do we have to talk? I used to play tennis every day. How long? For an hour or so during my childhood. So this is in the right order. Therefore the correct option is D. 63 question number, correct option is D, because the order to be followed here is first is frequency and then the time. So therefore adverb is in right order in the D option. Question number 64. My father was dash honest man. So here the option honest is a wrong pronunciation here. Though it starts with H, the pronunciation is always honest. O sound. This is a vowel sound. Therefore, he was an honest man. Indefinite article,
A is used before consonant sound and an is used before vowel sound. So here honest man, A is vowel sound, therefore an honest man is the correct option. Select the word which is closest in meaning to a word called filigree. What is a filigree? Filigree actually means very delicate kind of a ornamental work or making some kind of a artwork out of a wire. ಒಂದು ವಯರಿನಲ್ಲಿ ತಯಾರಿಸುವಂತಹ ಒಂದು ಸುಂದರವಾದಂತಹ ವಸ್ತು ಕುಶಲ ಒಂದು ರೀತಿಯ ಕಲೆಯನ್ನ ನಾವು ಹೇಳ್ಬಹುದು. ಸೊ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಫಿಲಿಗ್ರಿ ಆಕ್ಚುಲಿ ಮೀನ್ಸ್ ಆರ್ನಮೆಂಟಲ್ ವರ್ಕ್, ಕರಕುಶಲ ಕಲೆ ಅಂತ ಕರಿತೇವೆ, ಅಥವಾ ವೈರ್ ನಲ್ಲಿ ಮಾಡುವಂತಹ ಒಂದು ಆರ್ಟ್ ವರ್ಕಿಗೆ ವಿ ಕಾಲ್ ಇಟ್ ಆಸ್ ಫಿಲಿಗ್ರಿ. So A is the correct option. Now next one is oculist is a dash. Oculist basically is an ophthalmologist ಅಥವಾ optician ಅಂತ ಕರಿಬಹುದು. So they work related to some eye glasses. ಕನ್ನಡಕದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೆಲಸ ಮಾಡುವವರನ್ನ ನಾವು oculist ಅಂತ ಕರಿತೇವೆ. So it is ENT ಅಂದ್ರೆ it is definitely ear, nose, throat. So that is the wrong option here. Next we have something related to knowledge, one who possesses knowledge, that is again wrong option. We have two options here related to eye, but among the two things related to eye, if we say diseases related to eye, that becomes wrong. So we are specifically talking about optical instruments. ಕನ್ನಡಕದ ಬಗ್ಗೆ ಸ್ಪೆಷಲೈಸೇಷನ್ ಇರುವವರನ್ನ ನಾವು ಆಕ್ಯುಲಿಸ್ಟ್ ಅಂತ ಕರಿತೇವೆ. So the correct option is B. One who makes optical instruments is the correct option. Question number 67. Improve the sentence by replacing the underlined phrase with the choice provided. Sentence is, he was likely to win the election by the sweeping majority. So basically by the sweeping majority means vast majority. So sweeping victory means actually winning by a large margin. So by is a preposition to be used here. So here in two cases they have used the word with, that is wrong. Again next one is because, that is again wrong. So the correct option here is by a sweeping majority. By a sweeping majority means sweeping victory, winning with very large margin. D is the correct option. 67. Identify the adverb from the underlined words. Adverb means it has to describe a verb. ಕ್ರಿಯಾ ಪದವನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಕ್ರಿಯಾ ವಿಶೇಷಣ. ಇಲ್ಲಿ ಕ್ರಿಯಾ ವಿಶೇಷಣವನ್ನ ನಾವು ಫೈಂಡ್ ಔಟ್ ಮಾಡಬೇಕಾದ್ದು. ಸೊ ದ ಬ್ಯಾಡ್ ಹ್ಯಾಬಿಟ್ಸ್ ಗ್ರೋ ಅನ್ಕಾನ್ಶಿಯಸ್ಲಿ. ಸೊ ಹ್ಯಾಬಿಟ್ is a noun, so that is a wrong option here. And what kind of a habit? It is a bad habit. So this is actually adjective ಅಥವಾ ನಾಮ ವಿಶೇಷಣ ಅಂತ ಕರಿಬಹುದು. ಸೊ ಗ್ರೋ is actually a verb. ಇಲ್ಲಿ ನಮ್ಮಲ್ಲಿ ಕೇಳಿದ್ದು verb ಕ್ರಿಯಾಪದ ಅಲ್ಲ, ಕ್ರಿಯಾ ವಿಶೇಷಣವನ್ನ. How does it grow? Unconsciously it grows. So in which manner it grows? It explains the verb how it is done. So unconsciously it is grown. ಅರಿವಿಲ್ಲದಂತೆಯೇ ಬೆಳೆಯುವುದು ಅನ್ನೋದು ಅರ್ಥವನ್ನ ಕೊಡುತ್ತೆ. ಆದ್ರಿಂದ ಅದು ಕ್ರಿಯಾ ವಿಶೇಷಣ. Therefore the correct option is D. Identify the preposition from the underlined words. Preposition ಅನ್ನ ಐಡೆಂಟಿಫೈ ಮಾಡಬೇಕು. They have friendship among themselves. They is a subject here, have is actually verb, so both are wrong options here. Among themselves, themselves again ಅವರಲ್ಲಿಯೇ ಅನ್ನೋ ಅರ್ಥವನ್ನ ಕೊಡುತ್ತೆ. Again it is wrong. Among is basically the preposition. Among, preposition means preposition, before a noun we are using it. So among ಅವರಲ್ಲಿಯೇ ಅನ್ನೋ ಅರ್ಥವನ್ನ ಕೊಡುತ್ತೆ. So between something or among something, in front of, behind, on, under, all these are preposition. So in this particular sentence, preposition is among. C is the correct option. Now the 70th question. This is the last question under the English category. A person who is kind and helpful to those who are poor. ಇನ್ನೊಬ್ಬರಿಗೆ ಪರೋಪಕಾರಿ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. We call them philanthropists. So B is the correct option, philanthropist. Philanthropist means these are the people who are quite generous or who give generous donation to others, maybe to promote their welfare. ಇತರರ ಒಳಿತಿಗಾಗಿ ಅಥವಾ ಮುಖ್ಯವಾಗಿ ಅದರಲ್ಲೂ ಬಡವರ ಒಳಿತಿಗಾಗಿ ಸಹಾಯ ಮಾಡುವವರನ್ನ, ಪರೋಪಕಾರಿಗಳನ್ನ we call them
philanthropist. So for the 70th question, correct option is B. So with this, we have completed all the 35 questions related to the English paper. Now the next part will be discussed by our colleague, Mr. Chandrasekhar. So I hand over the next part to my colleague. I hope you have understood. ಸೊ ಹಾಗಾದರೆ ಈ ಕ್ವಶನ್ ಪೇಪರ್ದಲ್ಲಿ ನಿಮಗೆ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು. ಹಾಗಾದರೆ ಕಂಪ್ಯೂಟರಲ್ಲಿ ಏನೇನು ಕ್ವಶನ್ಸನ್ನು ಬಂದಿದ್ವು ಅಂಥೇಳಿ ಅದರದ್ದು ಕೀ ಆನ್ಸರ್ ಕೂಡ ನೋಡೋಣ. ಮತ್ತು ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಯಾವ್ಯಾವ ಟಾಪಿಕ್ಸಿಂದ ಅಂತಲೂ ಕೂಡ, ಮತ್ತು ಕ್ವಶನ್ ಪೇಪರ್ ಕ್ವಾಲಿಟಿ ಹೆಂಗಿತ್ತು ಅಂತಲೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ವಶನ್ ಪೇಪರ್ದು ಕೋಡ್ ಏನಿದೆಲ್ಲ ಇದು D2 ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಚಾಪ್ಟರ್ ವೈಸ್ ನಾವೇನಾದರೂ ಇದು ಕ್ವಶನ್ಸನ್ನು ನೋಡಿದರೆ ಅತಿ ಹೆಚ್ಚು ಜಾಸ್ತಿ ಏನಂತಂದರೆ MS ಪವರ್ ಪಾಯಿಂಟು, MS ಎಕ್ಸೆಲ್ ಮತ್ತು ವರ್ಡಿಂದನೇ ಬಂದಿರತಕ್ಕಂಥದ್ದು. ಟೋಟಲ್ 18 ಕ್ವಶನ್ ಅಲ್ಲಿಂದ ಬಂದಿದೆ. ಸೊ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗಿರಬೇಕು. ಜೊತೆಗೆ ಜಿಮೇಲ್ ಮೇಲೆ ಅಂದರೆ ಮೇಲಿಂಗ್ ಸಿಸ್ಟಮ್ಸ್ ಏನಿದೆಯಲ್ಲ ಅದ್ರ ಮೇಲೆ 2 ಕ್ವಶನ್ನು, ಜನ್ರೇಷನ್ ಆಫ್ ಕಂಪ್ಯೂಟರ್ಸು, ಸೊ ಸ್ಟ್ಯಾಟಿಕ್ ಕ್ವಶನ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದು, ಮತ್ತು ಲಾಜಿಕ್ ಗೇಟ್ಸು ಯಾವ ರೀತಿ ಅದು ಕಂಪ್ಯೂಟರ್ ಪ್ರೋಗ್ರಾಮ್ಸಿಂಗಲ್ಲೆಲ್ಲ ಯೂಸ್ ಮಾಡ್ತೀವಿ, ಮೈಕ್ರೋ ಕಂಟ್ರೋಲರ್ಸು, ಮೈಕ್ರೋ ಪ್ರೊಸೆಸರು, ಎಂಬೆಡೆಡ್ ಸಿಸ್ಟಮ್ಸಲ್ಲಿ, ಎಲೆಕ್ಟ್ರಾನಿಕ್ ಸ್ವಿಚಸಲ್ಲಿ. ಸೊ ಇದೆಲ್ಲ ಡೀಟೇಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಲಾಜಿಕ್ ಗೇಟ್ಸ್ ಮೇಲೆ ಒಂದು ಕ್ವಶನ್ ಇದೆ, ಮತ್ತು ನಂಬರ್ ಸಿಸ್ಟಮ್ಮು ಮತ್ತು ಡಾಟಾ ರಿಪ್ರೆಸೆಂಟೇಷನ್ ಏನಿರುತ್ತಲ್ಲ ಅದ್ರ ಮೇಲೆ ಒಂದು, ಸ್ಟೋರೇಜ್ ಡಿವೈಸಸ್ ಅಂತ ಹೇಳಿ. ಸೊ ಇದರಲ್ಲಿ 2 ಕ್ವಶನ್ಸ್. ಸೊ ಸರ್ಚ್ ಎಂಜಿನ್ಸು, ವೆಬ್ಸೈಟ್, ಇಂಟರ್ನೆಟ್ ಬಗ್ಗೆ ನಮ್ಗೆ ಗೊತ್ತಿತ್ತು ಅಂತಂದರೆ ಅದರಲ್ಲಿ 3 ಕ್ವಶನ್ಸ್ ಎಲ್ಲ ಬರುತ್ತೆ. ಮತ್ತು ಕಂಪ್ಯೂಟರ್ ಮೆಮೊರಿಯಲ್ಲಿ ಕೂಡ ಒಂದು ಕ್ವಶನ್ ಇದೆ, ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ. ಸೊ ಟೋಟಲ್ 30 ಕ್ವಶನ್ಸ್ ಇದೆ. ಸೊ ಹೇಳ್ಬೋದು ಅಂತಂದರೆ MS ಪವರ್ ಪಾಯಿಂಟು, ಎಕ್ಸೆಲ್, ವರ್ಡನ್ನು ಜಾಸ್ತಿ ಡೀಟೇಲ್ ಆಗಿ ಅಧ್ಯಯನ ಮಾಡಿದರೆ, ಎಸ್ಪೆಷಲಿ ಅವ್ರದ್ದು ಶಾರ್ಟ್ಕಟ್ಸ್ ಏನಿದೆ ಅಂಥೇಳಿ, ಸೊ ಅದನ್ನೇನಪ್ಪ ಅಂತಂದ್ರೆ ಬಾಯ್ಹಾಟ್ ಹಾಕೋದಕ್ಕಿಂತ ಜಾಸ್ತಿ ಯಾರು ಅದನ್ನು ನಿಜ ರೂಪದಲ್ಲಿ ಯಾರು ಅದನ್ನು ಕರೆಕ್ಟಾಗಿ ಬಳಸ್ತೀರಾ, ಮತ್ತು ಯಾವುದನ್ನು ನೀವು ರೆಗ್ಯುಲರಾಗಿ ಅದನ್ನು ಸ್ವಲ್ಪ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಏನು ಅವರಿಗೆಲ್ಲ ಇದು ಈಸಿ ಆಗಿರುತ್ತೆ ಅಂಥೇಳಿ. ಸೊ ಹಾಗಾದರೆ ಒಂದನೇ ಪ್ರಶ್ನೆಯಲ್ಲಿ ನಾವು ನೋಡೋದಾದರೆ, ಸೊ ಇದು 71 ಕ್ವಶನ್ನು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಸ್ಲೈಡ್ ಡಿಸೈನ್ ಇನ್ ಅ ಪವರ್ ಪಾಯಿಂಟ್ ಅಂತಿದೆ ಇದು. ಸೊ ಸ್ಲೈಡ್ ಡಿಸೈನಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ ಅಂಥೇಳಿ, ಇದರಲ್ಲಿ ಸ್ಲೈಡ್ ಲೇಔಟ್ ಅಂಥೇಳಿ ಆನ್ಸರ್ ಇದೆ ಇದು. ಸೊ ಸ್ಲೈಡ್ ಲೇಔಟ್ ಏನಾಗುತ್ತೆ ಅಂತಂದರೆ, ಇಲ್ಲಿ ನೀವು ಪವರ್ ಪಾಯಿಂಟನ್ನು ಓಪನ್ ಮಾಡ್ತೀರಾ, ಅದರಲ್ಲಿ ಡಿಸೈನನ್ನು ನೀವು ಇಲ್ಲಿ ನೋಡಿದರೆ ಡಿಸೈನ್ ಕಾಣಿಸ್ತಿದೆ ನಿಮಗೆ. ಈ ಡಿಸೈನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟೆಂಪ್ಲೇಟ್ಸ್ಗಳೆಲ್ಲ ಬರುತ್ತೆ. ಸೊ ಇದೆಲ್ಲ ಟೆಂಪ್ಲೇಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಏನಂತಂದ್ರೆ ಅವ್ರು ಕೇಳಿರೋದು ನಮಗೆ ಯಾವ ರೀತಿ ಸ್ಲೈಡ್ ಲೇಔಟ್ ಏನು ಕಾಣಿಸುತ್ತೆ ಅಂಥೇಳಿ. ಸೊ ಸ್ಲೈಡ್ ಲೇಔಟನ್ನು ನೀವು ಇಲ್ಲಿ ನೋಡ್ಬೋದು, ಹೋಮ್ ಇದೆ. ಈ ಹೋಮಲ್ಲಿ ಪಕ್ಕದಲ್ಲಿ ನಿಮ್ಗೆ ಏನಂತಂದರೆ ನಾವು ಇಲ್ಲಿ ನ್ಯೂ ಸ್ಲೈಡ್ ಲೇಔಟ್ ಅಂತ ಇಲ್ಲಿ ಕಾಣಿಸ್ತಕ್ಕಂಥದ್ದು. ಸೊ ಸ್ಲೈಡ್ ಲೇಔಟು ಬೇರೆ ಕಡೆ ಬರುತ್ತೆ ಇದು. ಸೊ ಸ್ಲೈಡ್ ಲೇಔಟ್ ಇಲ್ಲಿದೆ. ನಮಗೇನಂತಂದರೆ ಡಿಸೈನ್ಸ್ ಎಲ್ಲ ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲೇ ನಮಗೆ ಆ್ಯನಿಮೇಷನ್ಸ್ ಬರುತ್ತೆ. ಸೊ ಏನಂತಂದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಈ ಆಪ್ಷನ್ಸಲ್ಲಿ ಏನೇನಿದೆ ಅಂಥೇಳಿ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ, ವಾಟ್ ಹ್ಯಾಪನ್ಸ್ ಇಫ್ ಯು ಸೆಲೆಕ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಲೈಡ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಅ ನ್ಯೂ ಸ್ಲೈಡ್ ಬಟನ್ ಆನ್ ಅ ಟೂಲ್ ಬಾರ್ ಇನ್ ಅ ಪವರ್ ಪಾಯಿಂಟ್ ಅಂತಿದೆ ಇದು. ಸೊ ಅಂದರೆ ಏನಂತಂದರೆ ನೀವು ಮೊದಲು ಮತ್ತು 2ನೇ ಸ್ಲೈಡನ್ನು ಆಯ್ಕೆ ಮಾಡಿ ನಂತರ ಟೂಲ್ ಬಾರಿನ ಮೇಲೆ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತದೆ ಅಂಥೇಳಿ. ಸೊ ಏನಾಗುತ್ತೆ ಅಂತಂದರೆ ಫಸ್ಟ್ ಇಲ್ಲಿ ನೋಡೋಣ, ನಮ್ಮದೇ ಏನಾಗಿರ್ತಕ್ಕಂಥ ಸ್ಲೈಡ್ 1, ಆಮೇಲೆ ಸ್ಲೈಡ್ 2 ಇತ್ತು. ಅದಾದಮೇಲೆ ಕಂಟ್ರೋಲನ್ನು ಹಿಡಿದು ನೆಕ್ಸ್ಟ್ ನಾನು ನ್ಯೂ ಸ್ಲೈಡ್ ಅಂತ ಹೋದರೆ ಅದು ಎಲ್ಲಿಗೆ ಬಂತು ಅಂದರೆ 3rd ಸ್ಲೈಡಿಗೆ ಬಂತು ಇಲ್ಲಿ. ಸೊ ಕೆಳಗಡೆ ಇಮೇಜಲ್ಲಿ ನೋಡ್ತಿದ್ದೀರಲ್ಲ, ಸೊ 3rd ಸ್ಲೈಡಿಗೆ ಬಂತು. ಇವೆಲ್ಲ ಏನಂತಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದು. ಐ ಥಿಂಕ್ ನೀವು ಇದನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು ಅಂಥೇಳಿ. ಸೊ ಆದ್ದರಿಂದ ಇದರ ಆನ್ಸರ್ ಏನಾಗುತ್ತೆ ಅಂದರೆ ಡಿ. ಇದೇನಾಗಿರುತ್ತೆ, ಇದು ನ್ಯೂ ಸ್ಲೈಡ್ ಈಸ್ ಇನ್ಸರ್ಟೆಡ್ ಆ್ಯಸ್ ಅ 3rd ಸ್ಲೈಡ್ ಇನ್ ಅ ಪ್ರೆಸೆಂಟೇಷನ್. ಸೊ ಹೊಸ ಸ್ಲೈಡು 3ನೇ ಸ್ಲೈಡ್ ಆಗಿ ಪ್ರಸ್ತುತವಾಗುತ್ತದೆ ಅಂತ ಹೇಳಿದೆ ಇದು. ಸೊ ಹಾಗಾದರೆ 73rd ಕ್ವಶನ್. ಸೊ 73rd ಕ್ವಶನ್ನಲ್ಲಿ ಇದನ್ನು ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಪವರ್ ಪಾಯಿಂಟ್ PPT ಮೇಲೆ ಇರ್ತಕ್ಕಂಥದ್ದು ಇದು. ಇದರಲ್ಲಿ ಏನಂತಂದರೆ ಪವರ್ ಪಾಯಿಂಟ್ನಲ್ಲಿ ಲಭ್ಯವಿರುವ 3 ಆಯ್ಕೆಗಳು ಅಂತಂದರೆ, ಎಲ್ಲಿ ಇನ್ಸರ್ಟ್ ಬಟನ್ನ ಒತ್ತಿದ ಮೇಲೆ ಅದರಲ್ಲಿ ಪಿಕ್ಚರ್ ಮೆನ್ಯೂ ಅಂತ ಬರುತ್ತೆ. ಸೊ ಪಿಕ್ಚರ್ ಮೆನ್ಯೂವಲ್ಲಿ ನಿಮ್ಗೆ ಏನು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಪ್ರಶ್ನೆ ಇದೆ ಇದು. ಸೊ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ. ಸೊ ಇದೇನಂತಂದರೆ PPTದು. ಸೊ PPTಯಲ್ಲಿ ಏನಂತಂದರೆ ಇನ್ಸರ್ಟ್ ಮೆನ್ಯೂಗೆ ಹೋದೆ ನಾನು. ಇನ್ಸರ್ಟಲ್ಲಿ ಕೆಳಗಡೆ ಪಿಕ್ಚರ್ಸಿಗೆ ಕ್ಲಿಕ್ ಮಾಡಿದೆ. ಸೊ ಕೆಳಗಡೆ ಪಿಕ್ಚರ್ಸಿಗೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇದರಲ್ಲಿ ಯಾವ್ದ್ಯಾವುದು ಅಂತಂದರೆ ದಿಸ್ ಡಿವೈಸ್, ಸ್ಟಾಕ್ ಇಮೇಜಸ್ಸು ಅಂದರೆ ನಮ್ಮ ಸಿಸ್ಟಮಲ್ಲಿ ಏನಿದೆ ಅದನ್ನು ನಾವು ತೊಗೋಬೋದು. ಮತ್ತೇನಂತಂದರೆ ಆನ್ಲೈನ್ ಪಿಕ್ಚರ್ಸ್ ಇದೆ, ಅದನ್ನೆಲ್ಲ ತೊಗೋಬೋದು. ಜೊತೆಗೆ ಏನಂತಂದರೆ ಇಲ್ಲಿ ನಮಗೆ ಯಾವುದಾದ್ರೂ ಶೇಪ್ಸ್ ಬೇಕು ಅಂತಂದರೆ ಅವನ್ನೆಲ್ಲ ನಾವಿಲ್ಲಿ ತೊಗೋಬೋದು. ಬಟ್ ಏನಂತಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ, ಮುಂಚೆ ಟೈಮಲ್ಲಿ ಸೊ ಪವರ್ ಪಾಯಿಂಟಲ್ಲಿ ಅವಾಗ ಏನು ಕಾಣಿಸ್ತಿತ್ತು ಅಂದರೆ
ಕ್ಲಿಪ್ ಆರ್ಟ್ ಅಂತ ಹೇಳಿ ಕಾಣಿಸ್ತಿತ್ತು. ಸೊ ಕ್ಲಿಪ್ ಆರ್ಟ್. ಬಟ್ ಏನಂತಂದರೆ ಇವಾಗ ನಾವು ಇಲ್ಲಿ ನೋಡ್ತಿದ್ದೀವಿ ಇದೆಲ್ಲ ಏನಂತಂದರೆ ಹೊಸದಾಗಿರ್ತಕ್ಕಂಥ ಪಿ ಪಿ ಟಿಗಳು, ಇದರಲ್ಲಿ ನಮಗೆ ಕ್ಲಿಪ್ ಆರ್ಟು ಕಾಣಿಸ್ಕೊಳ್ಳೋದಿಲ್ಲ. ಸೊ ಆದ್ದರಿಂದ ಇಲ್ಲೇನಾಗುತ್ತೆ ಆನ್ಸರ್ ಅಂತಂದರೆ ನಮಗೆ ಕ್ಲಿಪ್ ಆರ್ಟ್ ಅಂತರೂ ಇವರು ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ. ಯಾಕಂತಂದರೆ ಇದು ಕ್ವಶನ್ನು ಒಂದಿಷ್ಟು ವೆಬ್ಸೈಟಿಂದನೇ ಡೈರೆಕ್ಟಾಗಿ ತೊಗೊಂಡು ಹಾಕಿರ್ತಕ್ಕಂಥ ಪ್ರಶ್ನೆ ಇದು, 73rd ಎಸ್ಪೆಷಲಿ. ಇಲ್ಲಿ ಏನಾಗ್ತಿದೆ ಅಂತಂದರೆ ಆನ್ಸರ್ ಸಿನೂ ಬರುತ್ತೆ, ಆನ್ಸರ್ ಸಿ ಅಲ್ಲಿ. ಯಾಕಂತಂದರೆ ಇಲ್ಲಿ ನಾವು ಪಿಕ್ಚರ್ಸ್ ಇದೆ ಅಂತಲೂ ನೋಡಿದ್ವಿ, ಆಟೋ ಶೇಪ್ಸ್ಗಳೂ ಇದಾವೆ ಅಂತ ನೋಡಿದ್ವಿ. ಬಟ್ ಏನಂತಂದರೆ ಯಾವ ವೆಬ್ಸೈಟಿಂದವ್ರು ತೊಗೊಂಡಿದ್ದಾರಲ್ಲ ಅಲ್ಲೇನಿದೆ ಅಂತಂದರೆ ಫ್ರಮ್ ಫೈಲ್ಸು ಮತ್ತು ಆಟೋ ಶೇಪ್ಸೂ ಇದೆ ಅಂತ ಹೇಳಿ ಕ್ವಶನ್ ಇದೆ ಇದು. ಸೊ ಏನಂತಂದರೆ ನೀವು ಕೂಡ ವಿಮರ್ಶೆ ಮಾಡ್ಕೋಬೋದು ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಯಾಕಂದರೆ ಎರಡೂ ಕೂಡ ನಿಮಗೆ ನಾನು ಡಾಟಾ ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ನೋಡೋದಾದರೆ ನಾವು 74ರಲ್ಲಿ. ಸೊ 74 ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಏನಾಗ್ತಿದೆ ಅಂದರೆ ಇಲ್ಲಿ ಪವರ್ ಪಾಯಿಂಟ್ ಸ್ಲೈಡ್ ವಿನ್ಯಾಸ ಮತ್ತು ಆಟೋ ಕಂಟೆಂಟ್ ವಿಜಾರ್ಡ್ ನಡುವಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿ. ಸೊ ಏನಿದೆ ಇದರಲ್ಲಿ ಅಂತಂದರೆ ಪವರ್ ಪಾಯಿಂಟಲ್ಲಿ ನೀವು ಸ್ಲೈಡ್ಸನ್ನು ಯೂಸ್ ಮಾಡ್ತಿರ್ತೀರಿ. ಸೊ ಅದರಲ್ಲಿ ಆಮೇಲೆ ನಾವು ಡಿಸೈನ್ನ ಅಲ್ಲಿ ನಮಗೆ ಯಾವ ರೀತಿ ಬೇಕಾಗಿದೆ ಅದನ್ನು ನಾವು ಅಲ್ಲಿ ಹಾಕ್ಕೊಳ್ತೀವಿ. ಬಟ್ ಏನಿದೆ ಇಲ್ಲಿ ಎರಡನೇ ಆಪ್ಷನ್ನಲ್ಲಿ, ಎರಡನೇದು ಆ್ಯಂಡ್ ಅಂತಿದೆ ಅಲ್ಲ, ಇಲ್ಲಿ ಆಟೋ ಕಂಟೆಂಟ್ ವಿಜಾರ್ಡ್ ಅಂತ ಇದೆ. ಇದು ಏನು ಮಾಡುತ್ತೆ ಅಂತ ಹೇಳಿ ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಫಸ್ಟ್ ಏನು ಮಾಡುತ್ತೆ ಅಂತ ಇಲ್ಲಿ ನೋಡ್ರಿ. ಏನಿದೆ ಅಂತಂದರೆ ಈಗ ನಾರ್ಮಲ್ ಪಿ ಪಿ ಟಿನ ನಾವು ಹಾಕ್ಕೊಂಡು ಕೆಲಸ ಮಾಡಿದರೆ ಇಲ್ಲಿ ಏನಾಗುತ್ತೆ ಅಂದರೆ ನ್ಯೂ ಸ್ಲೈಡ್ ಅಂತ ಹೋಗ್ತೀವಿ, ಅದಾದಮೇಲೆ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಅಂತ ಹೋಗ್ತೀವಿ, ಅದಾದಮೇಲೆ ನಮ್ಗೇನು ಬೇಕು ಅದನ್ನು ಡಿಸೈನ್ ಮಾಡ್ಕೊಂಡು ಹೋಗಬೇಕಾಗಿರೋದು. ಬಟ್ ಏನಂತಂದರೆ ಒಂದು ವಿಜಾರ್ಡ್ ಅಂತ ಬರುತ್ತೆ, ಇಲ್ಲಿ ಅದನ್ನು ವರ್ಡ್ ಯೂಸ್ ಮಾಡಿಲ್ಲ ವಿಜಾರ್ಡ್ ಅಂತ ಹೇಳಿ. ಬಟ್ ಏನು ಕೆಲಸ ಮಾಡುತ್ತೆ ಅಂದರೆ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮಗೊಂದು ಟೆಂಪ್ಲೇಟ್ ಬೇಕು, ಅದಕ್ಕೋಸ್ಕರ ಎನರ್ಜಿ ನಮಗೆ ಜಾಸ್ತಿ ಹಾಕೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನಂತಂದರೆ ಯೋಗ ಬಗ್ಗೆ ಒಂದು ಪಿ ಪಿ ಟಿ ಮಾಡಿ ರಿಪ್ರೆಸೆಂಟ್ ಮಾಡಬೇಕು ಅಂತಿದ್ದಾಗ ಅವಾಗೇನಂತಂದರೆ ಇಲ್ಲಿ ಜಸ್ಟ್ ಯೋಗ ಅಂತ ಟೈಪ್ ಮಾಡಿದೆ ನಾನು. ಸೊ ಯೋಗ ಅಂತ ಟೈಪ್ ಮಾಡಿದ್ಮೇಲೆ ನನಗೇನಂತಂದರೆ ಈ ಯೋಗ ರಿಲೇಟೆಡ್ಸೇ ನಮಗೇನಂತಂದರೆ ಈ ಟೈಪು ಟೆಂಪ್ಲೇಟ್ಸ್ಗಳು ಬಂದವು ಅಲ್ಲಿ. ಸೊ ಅವಾಗೇನಾಯ್ತು ಅಂದರೆ ನನಗೆ ಈಸಿಯಾಗಿ ಕೆಲಸ ಮಾಡೋಕ್ಕೆ ಆಯಿತು. ಇದನ್ನೇ ನಾವು ವಿಜಾರ್ಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಏನಿದೆ, ಸೊ ಹಾಗಾದರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಉತ್ತರ. ಸೊ ಆಪ್ಷನ್ ಎ ಅಲ್ಲಿ ಸ್ಲೈಡ್ ಡಿಸೈನ್ ಡಸ್ ನಾಟ್ ಪ್ರೊವೈಡ್ ಅ ಸ್ಯಾಂಪಲ್ ಕಂಟೆಂಟ್. ಸೊ ಸ್ಲೈಡ್ ಡಿಸೈನ್ ನೋಡಿದಾಗ ಏನಪ್ಪ ಅಂತಂದರೆ ಅದು ನ್ಯೂ ಅಂತೇಳಿ ಬ್ಲ್ಯಾಂಕ್ ಶೇಪಲ್ಲಿ ಕೊಟ್ಬಿಡುತ್ತೆ. ಬಟ್ ಆಟೋ ಕಂಟೆಂಟ್ ವಿಜಾರ್ಡ್ ಪ್ರೊವೈಡ್ಸ್ ಸ್ಯಾಂಪಲ್ ಕಂಟೆಂಟ್ ಟು. ಯಾಕಂದರೆ ಇಲ್ಲಿ ಯೋಗ ಅಂತ ನೋಡಿದ್ವಲ್ಲ ಅದರಲ್ಲಿ ಸ್ಯಾಂಪಲ್ ಕಂಟೆಂಟ್ ಕೂಡ ಕೊಡುತ್ತೆ. ಬಟ್ ಇವಾಗಿರ್ತಕ್ಕಂಥ ಪಿ ಪಿ ಟಿಗಳಲ್ಲಿ ವಿಜಾರ್ಡ್ ಅಂತ ಹೇಳಿ ಸಪ್ರೇಟ್ ಏನಿಲ್ಲ, ಬಟ್ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸಿದ್ನಲ್ಲ ಅದು. ಸೊ ನೆಕ್ಸ್ಟ್ ಇಲ್ಲಿ 75ನೇ ಪ್ರಶ್ನೆಯಲ್ಲಿ ಏನಂತಂದರೆ ದ ಪ್ರೋಗ್ರಾಮ್ ಕೌಂಟರ್ ಇನ್ ಅ ಕಂಪ್ಯೂಟರ್ ಇಸ್ ಅ ಸ್ಪೆಷಲ್ ಪರ್ಪಸ್ ರೆಜಿಸ್ಟರ್ ದಟ್ ಕಂಟೇನ್ಸ್ ಅಂತಿದೆ. ಅಂದರೆ ಕಂಪ್ಯೂಟರ್ನ ಪ್ರೋಗ್ರಾಮ್ ಕೌಂಟರ್ನಲ್ಲಿ ಒಂದು ವಿಶೇಷವಾದ ಉದ್ದೇಶಿತ ರಿಜಿಸ್ಟರ್ ಆಗಿದ್ದು ಅದು ಒಳಗೊಂಡಿರುವುದು ಏನನ್ನ ಅಂಥೇಳಿ. ಸೊ ಅಂದರೆ ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡಬೇಕಂತಂದರೆ ಎಲ್ಲ ಕಾರ್ಯಗಳನ್ನು ಕೂಡ ಒಂದೇ ಬಾರಿ ಆಗೋದಿಲ್ಲ. ಅದೆಲ್ಲವೂ ಕೂಡ ಏನಂತಂದರೆ ರಿಜಿಸ್ಟರ್ಸಲ್ಲಿ ಹೋಗಿ ಅವನ್ನ ಯಾವುದು ಸ್ಪೆಸಿಫಿಕ್ ಆಗಿ ಕೆಲಸ ಮಾಡಬೇಕು ಅಂಥೇಳಿ ಹೇಳ್ತಕ್ಕಂಥದ್ದು. ಸೊ ಆದ್ದರಿಂದ ಇಲ್ಲಿ 75th ಕ್ವಶನ್ನೂ ಕೂಡ ಏನಂತಂದರೆ ಇದನ್ನು ಕೂಡ ಒಂದು ವೆಬ್ಸೈಟಿಂದ ತೊಗೊಂಡು ಹಾಕಿರ್ತಕ್ಕಂಥದ್ದು. ಸೊ ಇದರಲ್ಲಿನೂ ಒಂದು ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಇದನ್ನು ನೀವು ಡೈರೆಕ್ಟಾಗಿ ಟೈಪ್ ಮಾಡಿದ ತಕ್ಷಣ ಏನು ಬರ್ತಿದೆ ಅಂತಂದರೆ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಬೀಂಗ್ ಎಕ್ಸಿಕ್ಯೂಟೆಡ್ ಅಂತಂದರೆ ಕಾರ್ಯಗತಗೊಳಿಸಲಾದ ಸೂಚನೆಗಳ ವಿಳಾಸ ಬಗ್ಗೆ ಹೇಳುತ್ತೆ ಅಂತ ಹೇಳಿದೆ ಇದು. ಬಟ್ ಏನಂತಂದರೆ ಆ್ಯಕ್ಚುಲಿ ಅದು ಮಾಡೋದು ಯಾವುದ್ರಿ ಕಂಪ್ಯೂಟರ್, ಇದು ಪ್ರೋಗ್ರಾಮ್ ಕೌಂಟರ್ ಇದೆ ಅಲ್ಲ, ಇದು ಪ್ರೋಗ್ರಾಮ್ ಕೌಂಟರ್ ಇನ್ ಕಂಪ್ಯೂಟರ್ ಎಸ್ಪೆಷಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಅಡ್ರೆಸ್ ಆಫ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಸೊ ಯಾವುದು ಇನ್ಸ್ಟ್ರಕ್ಷನ್ನ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಂತಲೂ ಕೂಡ ಇದು ಹೇಳುತ್ತೆ. ಸೊ ಆದ್ದರಿಂದ ಇದು ಆಪ್ಷನ್ ಡಿನೂ ಕೂಡ ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ನೆಕ್ಸ್ಟ್ 76th ದ ನಂಬರ್ ಆಫ್ ಬಿಟ್ಸ್ ಅ ಕಂಪ್ಯೂಟರ್ ಪ್ರೊಸೆಸ್ ಎಟ್ ಒನ್ಸ್ ಅಂತ ಇದೆ. ಅಂದರೆ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆ ಒಂದು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತಿದೆ. ಸೊ ಇದರಲ್ಲಿ ಏನಂತಂದರೆ ನೀವು ಕಂಪ್ಯೂಟರ್ನ ತೊಗೊಳಕ್ಕೆ ಹೋದಾಗ ನಿಮ್ಗೆ ಯಾವ ಬಗೆಯ ಕಂಪ್ಯೂಟರ್ ಬೇಕು, 60 ಬಿಟ್ ಪ್ರೊಸೆಸರ್ ಕಂಪ್ಯೂಟರ್ ಬೇಕಾ ಅಥವಾ 32 ಬಿಟ್ ಪ್ರೊಸೆಸರ್ ಕಂಪ್ಯೂಟರ್ ಬೇಕಾ ಅಂಥೇಳಿ. ಅಂದರೆ ಒಂದು ಬಾರಿಗೆ 64 ವರ್ಡ್ನ ಪ್ರೊಸೆಸ್ ಮಾಡ್ತಕ್ಕಂಥದ್ದು ಇದು. ಸೊ 64 ಬಿಟ್ ಬೇಕಾ ಅಥವಾ 32 ಬಿಟ್ ಬೇಕಾ ಅಂಥೇಳಿ. ಇದನ್ನೇ ನಾವು ವರ್ಡ್ ಸೈಜ್ ಅಂತ ಕೂಡ ಕರಿತೀವಿ. ಸೊ ಇದು ವರ್ಡ್ ಸೈಜ್ ಅಂತಲೂ ಕೂಡ ಆಗುತ್ತೆ ಇದು. ಇದನ್ನೇನಪ್ಪ ಅಂತಂದರೆ ಇದನ್ನೇ ನಾವು ನಂಬರ್ ಆಫ್ ಬಿಟ್ಸ್ ಇನ್ ಸಿ ಪಿ ಯುಸ್ ಇಂಟರ್ನಲ್ ರಿಜಿಸ್ಟರ್ ಅಂತ ಕೂಡ ನಾವು ಕರಿತೀವಿ ಇದನ್ನು, ಸಿ ಪಿ ಯುಸ್ ಇಂಟರ್ನಲ್ ರಿಜಿಸ್ಟರ್.
ಸೊ ಇದನ್ನು ನಾವು 64 ಬಿಟ್ ಅಂತೇಳಿ ಒಂದು ಎಕ್ಸಾಂಪಲ್, ಅಂದರೆ ಇದರಲ್ಲಿ 64 ರಿಜಿಸ್ಟರ್ಸ್ಗಳಿದೆ. ಸೊ 64 ರಿಜಿಸ್ಟರ್ಸ್ ಆ್ಯಂಡ್ ಇಟ್ ಪ್ರೊಸೆಸಸ್ 64 ಬಿಟ್ಸ್ ಅಂಥೇಳಿ. ಸೊ ಅದರಿಂದ ಉತ್ತರ ವರ್ಡ್ ಆಗಿರ್ತಕ್ಕಂಥದ್ದು ಬಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೆಕ್ಸ್ಟ್ ಲಾಜಿಕ್ ಗೇಟ್ ದ್ಯಾಟ್ ಪ್ರೊವೈಡ್ಸ್ ಅ ಹೈ ಔಟ್ಪುಟ್ ಫಾರ್ ಸೇಮ್ ಇನ್ಪುಟ್ಸ್ ಅಂತ ಹೇಳಿ ಪ್ರಶ್ನೆ ಇದೆ. ಇದು ಯಾವ ರೀತಿ ಲಾಜಿಕ್ ಗೇಟ್ಸ್ಗಳನ್ನು, ಸೊ ಲಾಜಿಕ್ ಗೇಟ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನು ಮೈಕ್ರೋ ಕಂಟ್ರೋಲ್ಗಳಲ್ಲಿ, ಮೈಕ್ರೋ ಪ್ರೊಸೆಸರ್ಗಳಲ್ಲಿ, ಎಂಬೆಡೆಡ್ ಸಿಸ್ಟಮು ಮತ್ತು ಎಲೆಕ್ಟ್ರಾನಿಕ್ ಸ್ವಿಚಸ್ಗಳಲ್ಲಿ ಎಲ್ಲ ನಾವೇನಂತಂದರೆ ಈ ಲಾಜಿಕ್ ಗೇಟ್ಸ್ಗಳನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಇದೇನು ಕೇಳ್ತಿದ್ದಾರೆ ಅಂತಂದರೆ ಇದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟ್ಟನ್ನು ಒದಗಿಸುವ ಲಾಜಿಕ್ ಗೇಟ್ ಯಾವುದು? ಸೊ ಹೆಚ್ಚಿನ ಔಟ್ಪುಟ್ಟನ್ನು ಒದಗಿಸ್ತಕ್ಕಂಥದ್ದು. ಇದನ್ನು ನೀವು ಲಾಜಿಕ್ ಗೇಟ್ಸ್ಗಳನ್ನು ಒಂದು ಸತಿ ನೋಡ್ಕೋಬೇಕು. ಸೊ ಈಸಿ ಆಗಿರುತ್ತೆ ಇದು. ಇದರಲ್ಲಿ ಯಾವುದಪ್ಪ ಅಂತಂದರೆ ಎಕ್ಸ್ಕ್ಲೂಸಿವ್ ನಾರ್ ಗೇಟ್. ಇದರಲ್ಲಿ ಉತ್ತರ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲೇನಂತಂದರೆ ನೀವು ಕೂಡ ಏನಪ್ಪ ಅಂತಂದರೆ ಬೋಲಿಯನ್ ಆಲ್ಜಿಬ್ರಾ ಅಥವಾ ಲಾಜಿಕ್ ಗೇಟ್ಸ್ಗಳಂತ ಹೇಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಗೇಟ್, ಆ್ಯಂಡ್ ಗೇಟ್, ಮತ್ತೇನಪ್ಪ ಅಂತಂದರೆ ನಾಟ್ ಗೇಟ್, ನ್ಯಾಂಡ್ ಗೇಟ್ ಅಂತಲೂ ಕೂಡ ಬರುತ್ತೆ. ಅದಾದಮೇಲೆ ಎಕ್ಸ್ಕ್ಲೂಸಿವ್ ಆರ್ ಗೇಟು, ಎಕ್ಸ್ಕ್ಲೂಸಿವ್ ನಾರ್ ಗೇಟು, ಇವೆಲ್ಲವೂ ಏನಂತಂದರೆ ನಮಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ನಮ್ಮ ಪ್ರಶ್ನೆ ಕೇಳಿರೋದು ಏನಪ್ಪ ಅಂತಂದರೆ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಂಥೇಳಿ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ರೆಸೊಲ್ಯೂಷನ್ ಆಫ್ ಲೇಸರ್ ಪ್ರಿಂಟೆಡ್ ಇನ್ ಅ ಸ್ಪೆಸಿಫಿಕ್ ಇನ್ ಟರ್ಮ್ಸ್ ಆಫ್ ಅಂತಿದೆ. ಇದು ಅಂದರೆ ಎಷ್ಟು ಪ್ರಮಾಣದಲ್ಲಿ ರೆಸೊಲ್ಯೂಷನ್ನ ಪ್ರಿಂಟ್ ಮಾಡುತ್ತೆ ಯಾವುದು ಲೇಸರ್ ಪ್ರಿಂಟರ್ ಅಂಥೇಳಿ, ಅದನ್ನು ಕೂಡ ಏನಪ್ಪ ಅಂತಂದರೆ ಅಳತೆ ಮಾಡ್ತೀವಿ ಇನ್ ಟರ್ಮ್ಸಲ್ಲಿ ಅಂಥೇಳಿ. ಸೊ ಅದಕ್ಕೋಸ್ಕರ ಇದನ್ನು ಏನಪ್ಪ ಆನ್ಸರ್ ಇದೆ ಅಂತಂದರೆ ಇದರದ್ದು DPI, ಆಪ್ಷನ್ ಬಿ DPI ಅಂದರೆ ಡಾಟ್ಸ್ ಪರ್ ಇಂಚ್ ಅಂಥೇಳಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೆಗೆಟಿವ್ ನಂಬರ್ಸ್ ಆರ್ ರಿಪ್ರೆಸೆಂಟೆಡ್ ಇನ್ ಕಂಪ್ಯೂಟರ್ ಬೈ ಅಂತಿದೆ. ಇದು ಅಂದರೆ ಋಣಾತ್ಮಕ ಸಂಖ್ಯೆಗಳು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಅಂತ ಹೇಳಿದೆ ಇದು. ಸೊ ಹಾಗಾದರೆ ಇದರಲ್ಲಿ ಏನಂತಂದರೆ ಆಪ್ಷನ್ ಡಿ ಸರಿಯಾಗಿ ಉತ್ತರ ಇರ್ತಕ್ಕಂಥದ್ದು. ಇದರಲ್ಲಿ ಡಿ ಟೂಸ್ ಕಾಂಪ್ಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಎರಡರ ಪೂರಕಗಳು ಅಂತಂದರೆ ಫಸ್ಟ್ ಏನಂತಂದರೆ 0 1 0 1 0 ಅಂಥೇಳಿ ಹಿಂಗಿರುತ್ತೆ. ಅದಾದಮೇಲೆ ಇದ್ರ ಅಪೋಸಿಟ್ ಬಂದಿರುತ್ತೆ ನಂಬರು 0 1, ಇಲ್ಲಿ 0 1 ಅಂತೇಳಿ. ಅದಾದಮೇಲೆ ಇಲ್ಲಿ ಒಂದು ಆ್ಯಡ್ ಮಾಡ್ತೀವಿ ನಾವು ಇದನ್ನು, ಅವಾಗ ಏನಾಗುತ್ತೆ ರೀ, ಇದು 0 ಆಗುತ್ತೆ ಅಥವಾ 1 ಆಗುತ್ತೆ. ಸೊ ಇದು ಚೇಂಜಸ್ ಆಗುತ್ತಲ್ಲ, ಇದು ಸೆಕೆಂಡ್ ಟೂಸ್ ಇದು. ಸೊ ಟೂಸ್ ಇದೇನಾಗಿರುತ್ತೆ ಅಂದರೆ 1s ಇದು ಅಂಥೇಳಿ. ಸೊ ಆದ್ದರಿಂದ ಇದನ್ನು ಸ್ವಲ್ಪ ಡೀಟೇಲಾಗಿ ನೀವು ನೋಡ್ಕೋಬೇಕು. ನೆಕ್ಸ್ಟ್ 80ನೇ ಪ್ರಶ್ನೆಯಲ್ಲಿ ಮೈಕ್ರೋ ಪ್ರೊಸೆಸರ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್. ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಇದು ಪರಿಚಯಿಸಲಾಗಿತ್ತು ಅಂಥೇಳಿ ಇವೆಲ್ಲ ಕ್ಲಾಸಸ್ಸಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ. ಇದರ ಆನ್ಸರ್ ಏನಾಗಿದೆ ಅಂತಂದರೆ 4ನೇ ಪೀಳಿಗೆ. ಸೊ 4ನೇ ಪೀಳಿಗೆ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ 81ನೇ ಪ್ರಶ್ನೆಯಲ್ಲಿ ಇಲ್ಲಿ ನೋಡ್ರಿ, ಇವಾಗ ಏನಂತಂದರೆ ಮುಂಚೆ ಹೇಳಿದಾಗೆ ಜಾಸ್ತಿ ಎಕ್ಸೆಲನ್ನು ಕೂಡ ಪ್ರಶ್ನೆಗಳನ್ನು ಕೇಳಿದ್ರು. ಸೊ ಎಕ್ಸೆಲ್ ಕೂಡ ಗೊತ್ತಿರಬೇಕು. ಸೊ 81 ಪ್ರಶ್ನೆ 81ನೇ ಪ್ರಶ್ನೆಯಲ್ಲಿ ಏನಂತಂದರೆ ಬಹು ಲೆಕ್ಕಾಚಾರ ಮಲ್ಟಿಪಲ್ ಕ್ಯಾಲ್ಕುಲೇಷನ್ಗಳನ್ನು ಒಂದೇ ಸೂತ್ರದಲ್ಲಿ ಬಳಸಿ, ಒಂದೇ ಸೂತ್ರ ಯಾವುದನ್ನು ಬಳಸ್ತೀವಿ ಅದನ್ನು ಕೇಳಿರ್ತಕ್ಕಂಥದ್ದು. ಅಂದರೆ ಮಲ್ಟಿಪಲ್ ಕ್ಯಾಲ್ಕುಲೇಷನ್ ಕ್ಯಾನ್ ಬಿ ಮೇಡ್ ಇನ್ ಅ ಸಿಂಗಲ್ ಫಾರ್ಮುಲಾ ಯೂಸಿಂಗ್ ಡ್ಯಾಶ್ ಫಾರ್ಮುಲಾ ಅಂತ ಹೇಳಿ. ಇದರಲ್ಲಿ ಉತ್ತರ ಯಾವುದಾಗಿದೆ ಅಂತಂದರೆ ಇದನ್ನೇ ನಾವು ಆ್ಯರೇ ಫಾರ್ಮುಲಾ ಅಂತ ನಾವು ಕರಿತೀವಿ. ಸೊ ಆ್ಯರೇ ಫಾರ್ಮುಲಾ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದರೆ ಒಂದು ಟಾಸ್ಕ್ ಬಾರ್ ಕೊಟ್ಟಿದ್ದಾರೆ. ಇಲ್ಲಿ ಸೆಲ್ಗಳಿದೆ. ಈ ಸೆಲ್ಗಳು 18ನೇ ಸೆಲ್, 19ನೇ ಸೆಲ್ಲು ಮತ್ತು ಸಿ ಸೆಲ್, ಡಿ ಸೆಲ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಇನ್ ಕೇಸ್ ಸಮ್ ಮಾಡಬೇಕು, ಕೂಡಿಸ್ಬೇಕು ಅಂತಂದರೆ ಇಲ್ಲಿ ಸೆಲ್ ನಂಬರ್ನ ಹಾಕೋದಿದೆ. ಫಾರ್ ಎಕ್ಸಾಂಪಲ್ D18 ಅಂತಿದೆ ಇಲ್ಲಿ. ಸೊ ಡಿ ಮತ್ತು 18 ಅದ್ರ ಜೊತೆಗೆ ಏನಂತಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವುದನ್ನು E18. ಸೊ ನಮಗೇನು ಡಾಟಾ ಬೇಕು ಅದ್ರ ಜೊತೆಗೆ ನಾವಲ್ಲಿ ಸಮ್ ಆಗಬೇಕಾ, ಸಬ್ಟ್ರ್ಯಾಕ್ಟ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಅಂಥೇಳಿ. ಸೊ ಇದನ್ನೇನಂತಂದರೆ ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಇದನ್ನು ನಾವು ಆ್ಯರೇ ಫಾರ್ಮುಲಾ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಟು ರಿಟರ್ನ್ ದ ರಿಮೈಂಡರ್ ಆಫ್ ನಂಬರ್ ಇಸ್ ಡಿವೈಡೆಡ್ ಬೈ ಅ ಡಿವೈಸರ್ ಇನ್ ಎಕ್ಸೆಲ್ ಡ್ಯಾಶ್ ಫಂಕ್ಷನ್ ಈಸ್ ಯೂಸ್ಡ್ ಅಂತಿದೆ. ಇದು ಅಂದರೆ ಒಂದು ಸಂಖ್ಯೆಯಲ್ಲಿ ಎಕ್ಸೆಲ್ನಲ್ಲಿ ಭಾಜಕದಿಂದ ಭಾಗಿಸಿದ ನಂತರ ಶೇಷವನ್ನು ಹಿಂದಿರುಗಿಸಲು ಡ್ಯಾಶ್ ಫಂಕ್ಷನನ್ನು ಬಳಸಲಾಗುತ್ತದೆ ಅಂತಿದೆ ಇದು. ಸೊ ಇದರಲ್ಲಿ ಏನಂತಂದರೆ ಇಲ್ಲಿ ಆಪ್ಷನನ್ನು ನೋಡ್ಬೋದು ನೀವು, ಏನಂತಂದರೆ ಮೋಡ್ ಅಂತ ಹೇಳಿ ಕರಿತೀವಿ. ಅಂತಂದರೆ ಡಿವೈಡ್ ಮಾಡ್ಯುಲಸ್ ಅಂಥೇಳಿ. ಡಿವೈಡ್ ಮಾಡ್ಯುಲಸ್ ಅಂದರೆ ಮಾಡ್ಯುಲಸ್ ಆಪ್ರೇಷನ್ನು ಯಾವುದಕ್ಕೋಸ್ಕರ, ಡಿವೈಡ್ ಮಾಡೋದಕ್ಕೋಸ್ಕರ. ಇಲ್ಲೇನಂತಂದರೆ ಈ ಚಿತ್ರದಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಆನ್ಸರ್ ಯಾವುದಾಗಿದೆ ಅಂತಂದರೆ ಇದ್ರದ್ದು ಆಪ್ಷನ್ ಎ ಮಾಡ್ಯುಲಸ್ ಆಫ್ ಆಪ್ರೇಷನ್ ಅಥವಾ ಮಾಡ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ 83ನೇದರಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಆಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಇನ್ MS ಎಕ್ಸೆಲ್ ಅಂತ ಕೂಡ. ಸೊ ಎಕ್ಸೆಲ್ ಮೇಲೆ ಮತ್ತೆ ಪ್ರಶ್ನೆ ಇದೆ. ಇದು ಏನಿದೆ, ಕೆಳಗಿನವುಗಳಲ್ಲಿ ಯಾವುದು MS ಎಕ್ಸೆಲ್ನಲ್ಲಿ ಸಂಪೂರ್ಣ ಸೆಲ್ ಉಲ್ಲೇಖವಾಗಿದೆ ಅಂಥೇಳಿ.
ಸೊ ಇದರಲ್ಲಿ ಏನಂತಂದರೆ ಸೆಲ್ಗಳನ್ನು ನಾವು ಕಂಟಿನ್ಯೂಸ್ ಆಗಿ ಒಂದೇ ಸೆಲ್ನ ಪರ್ಟಿಕ್ಯುಲರ್ ಆಗಿ ನಾವು ಒಂದು ರೋನಾಗಲಿ ಅಥವಾ ಕಾಲಮ್ನಾಗಲಿ ನಾವು ಫಿಕ್ಸ್ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಇದು ಡಾಲರ್ ಸಿಂಬಲ್ ಇದೆಯಲ್ಲ ಇದನ್ನು ಯೂಸ್ ಮಾಡ್ತೀವಿ. ಅದಾದಮೇಲೆ ಕಾಲಮ್ ಎ ಇಟ್ಟಿದ್ದು ಅಂತಂದರೆ ಅದು ಕರೆಕ್ಟಾಗಿ ಅದಕ್ಕೆ ನಮ್ಗೆ ಏನಂತಂದರೆ ಅದು ಫಿಕ್ಸ್ ಆಗಿಬಿಡುತ್ತೆ. ಅದೇ ರೋ ಎ ಆಗಬೇಕು ಅಥವಾ ಕಾಲಮ್ 1 ಆಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ತೀವಿ. ಈ ಟೈಪ್ ಯೂಸ್ ಮಾಡಿದ್ಮೇಲೆ ಏನಂತಂದರೆ ಅದು ಫಿಕ್ಸ್ ಆಗಿಬಿಡುತ್ತೆ ಕಾಲಮ್ ಅಂಥೇಳಿ. ಇದನ್ನೇ ನಾವು ಆಪ್ಷನ್ ಡಿ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೆಕ್ಸ್ಟ್ 84ನೇ ಪ್ರಶ್ನೆಯಲ್ಲಿ ವರ್ಡ್ ಮೇಲೆ ಇದೆ ಇದು MS ವರ್ಡಲ್ಲಿ. ಇನ್ನು MS ವರ್ಡ್ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಸ್ಟ್ರೈಕ್ ಥ್ರೂ ಆರ್ ನೌನ್ ಆ್ಯಸ್ ಅಂತ ಇದೆ. ಅಂದರೆ ಏನು ಇವೆಲ್ಲ ಅಂಥೇಳಿ. ಸೊ ಇಲ್ಲೇ ಪಕ್ಕದಲ್ಲೇ ಚಿತ್ರ ಇದೆ ನೋಡಿ, ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು ಮತ್ತು ಸ್ಟ್ರೈಕ್ ಥ್ರೂ ಅಂಥೇಳಿ ಇವೆಲ್ಲ ಆಪ್ಷನ್ ಏನಂತಂದರೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸೊ ಇದೇನಂತಂದರೆ ಸ್ಟ್ರೈಕ್ ಥ್ರೂ ಇದು ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಅಂಥೇಳಿ. ಸೊ ಇವೆಲ್ಲವೂ ಏನಾಗಿರುತ್ತೆ ಅಂದರೆ ನೀವು ಫಾಂಟ್ಸನ್ನು ಬರೀಬೇಕಾಯಿತು ಅಂತಂದರೆ ಅದರಲ್ಲಿ ಇವಾಗ ಸ್ಟ್ರೈಕ್ ಥ್ರೂ ಅಂತಂದರೆ ನೀವು ಒಂದೇನೋ ಹೆಸರು ಬರೆದಿರ್ತೀರ. ಸೊ ಅದರಲ್ಲಿ ಏನಂತಂದರೆ KEA ಅಂತ ಎಕ್ಸಾಮ್ ಬರೆದಿರ್ತಾರೆ. ಸ್ಟ್ರೈಕ್ ಥ್ರೂ ಅಂತಂದರೆ ಸೆಂಟ್ರಲ್ ಒಂದು ಲೈನ್ ಹಾಕ್ಬಿಡುತ್ತೆ. ಸೊ ಇದನ್ನು ಫಾರ್ಮುಲಾದಲ್ಲಿ ಬಳಸ್ತಿರ್ತಾರೆ. ಸೊ A+B² ಇಂಥವೆಲ್ಲ ಬರೀಬೇಕು ಅಂತಂದರೆ ಆ ಟೈಮಲ್ಲಿ ಈ ಥರದ್ದೆಲ್ಲ ಸ್ಕ್ರಿಪ್ಟ್ಗಳನ್ನು ಬರಿತಿರ್ತೀವಿ. ಹಾಗಾದರೆ ಇವು ಏನು ಅಂಥೇಳಿ ಪ್ರಶ್ನೆ ಇದೆ ಇದು. ಸೊ 84ರಲ್ಲಿ ಇವು ಏನು ಅಂತಂದರೆ ಇವು ಸ್ಟೈಲ್ ಅಲ್ಲ. ಸೊ ಸ್ಟೈಲ್ ಏನಪ್ಪ ಅಂತಂದ್ರೆ ಬೇರೆ ಕಡೆ ಯೂಸ್ ಮಾಡ್ತೀವಿ. ಇಲ್ಲೇ ಆಲ್ರೆಡಿ ಏನಂತಂದರೆ ಸ್ಟೈಲ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಫಾಂಟ್ಗಳದ್ದನ್ನು ಕೂಡ ಆರ್ಟ್ಗಳನ್ನು ನಾವು ಇಲ್ಲಿ ಚೇಂಜ್ ಮಾಡಿಸ್ತೀವಿ. ಸೊ ಡಿಫಾಲ್ಟ್ ಟೆಕ್ಸ್ಟ್ ಕೂಡ ಇಲ್ಲೇ ಬರುತ್ತೆ. ಬಟ್ ಏನಂತಂದರೆ ಉಳಿದಿರೋ ಆಪ್ಷನಲ್ಲಿ ಫಾಂಟ್ ಎಫೆಕ್ಟ್ಸ್ ಎಲ್ಲ ಕೂಡ ಇವು ಅಂಥೇಳಿ. ಸೊ ಫಾಂಟ್ಸ್ ಎಫೆಕ್ಟ್ ಇದನ್ನು ಕೂಡ ಹಳೆ ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆ ಇದು. ನೆಕ್ಸ್ಟು 85ನೇ ಪ್ರಶ್ನೆ, ವಿಚ್ ಫಂಕ್ಷನ್ is Excel tells how many numeric entries are through ಅಂತ ಹೇಳಿ, ಎಷ್ಟಿದೆ ಎಂಟ್ರೀಸ್ ಆರ್ ದೇರ್ ಅಂತ ಹೇಳಿದೆ ಇದು. ಸೊ ಹಾಗಾದರೆ 85ರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ಏನಪ್ಪ ಅಂತಂದರೆ ಇಲ್ಲಿ 85ರಲ್ಲಿ ಕೌಂಟ್ ಅಂತ ಹೇಳಿ. ಸೊ ಎಷ್ಟು ಕೌಂಟ್ ಆಗಿದೆ, ಇದರಲ್ಲಿ ಎಷ್ಟು ಎಂಟ್ರೀಸ್ ಮಾಡಿದ್ದೀವಿ, ಸೊ ಅದನ್ನು ನಾವೇನಂತಂದರೆ ಎಷ್ಟು ನಮೂದನೆಗಳನ್ನು ನಾವು ಮಾಡಿದ್ದೀವಿ, ಸಂಖ್ಯೆಗಳನ್ನು ಹೇಳ್ತಕ್ಕಂಥದ್ದು ಕೌಂಟ್ ಆಗಿದೆ. ಸೊ ಹಾಗಾದರೆ 86ನೇ ಪ್ರಶ್ನೆಯಲ್ಲಿ ಇನ್ ಫಾರ್ಮುಲಾ, ಯಾವುದೇ ಒಂದು ಫಾರ್ಮುಲಾದಲ್ಲಿ ವಿಚ್ ಸಿಂಬಲ್ ಸ್ಪೆಸಿಫೈಸ್ ಫಿಕ್ಸ್ಡ್ ಕಾಲಮ್ ಅಂಥೇಳಿ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಏನು ಮಾಡುತ್ತೆ, ಒಂದು ಫಿಕ್ಸ್ಡ್ ಆಗಿರ್ತಕ್ಕಂಥ ಕಾಲಮ್ನ ಅಥವಾ ರೋನ ಹೇಳಬೇಕು ಅಂತಂದ್ರೆ ಅದು ಯಾವುದಾಗಿರುತ್ತೆ, ಅದು ಆಪ್ಷನ್ ಬಿ. ಸೊ ಇದು ಏನಂತಂದರೆ ಒಂದೇ ಎಕ್ಸಾಮಲ್ಲಿ 2 ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದಾಗಿತ್ತು ಎಕ್ಸೆಲ್ನಲ್ಲಿ ನೀವು ಡಾಲರ್ ಸಿಂಬಲ್ ಏನು ಕೆಲಸ ಮಾಡುತ್ತೆ ಅಂತ ಓದಿದರೆ. ಸೊ ಹಾಗಾದರೆ 86ನೇ ಪ್ರಶ್ನೆಯಲ್ಲಿ ಡಾಲರ್ ಸಿಂಬಲ್, ಸೊ ಫಿಕ್ಸ್ಡ್ ರೋ ಮತ್ತು ಕಾಲಮ್ನ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ 87ರಲ್ಲಿ ಹೌ ಕ್ಯಾನ್ ಯು ಅಪ್ಡೇಟ್ ದ ವ್ಯಾಲ್ಯೂಸ್ ಆಫ್ ಫಾರ್ಮುಲಾ ಸೆಲ್ಸ್ ಇಫ್ ಯು ಆಟೋ ಕ್ಯಾಲ್ಕುಲೇಟ್ ಮೋಡ್ ಆಫ್ ಎಕ್ಸೆಲ್ ಇಸ್ ಡಿಸೇಬಲ್ಡ್ ಅಂತಿದೆ ಇದು. ಸೊ ಡಿಸೇಬಲ್ ಆಗಿದ್ದರೆ ಏನು ಮಾಡ್ತೀರಾ ಅಂಥೇಳಿ. ಸೊ ಡಿಸೇಬಲ್ ಆಗಿದ್ದರೆ ಏನು ಮಾಡ್ತೀರಾ ಅಂಥೇಳಿ. ಸೊ ಅಂದರೆ ಎಕ್ಸೆಲ್ನ ಸ್ವಯಂ ಲೆಕ್ಕಾಚಾರ ಮೋಡ್ನಲ್ಲಿ ನಿಷ್ಕ್ರಿಯಗೊಳಿಸಿದರೆ ನೀವು ಫಾರ್ಮುಲಾ ಕೋಶಗಳ ಮೌಲ್ಯವನ್ನು ಹೇಗೆ ನವೀಕರಿಸಬಹುದು ಅಂತಿದೆ ಇದು. ಸೊ ಇದನ್ನು ಹೆಂಗೆ ಮಾಡ್ಬೋದು ರೀ ಅಂತಂದರೆ F9 ಅಂತ ಒಂದು ಬಟನ್ ಇದೆ ನಮ್ಮದು. ಸೊ ಫಂಕ್ಷನ್ ಕೀಸ್ ಅಂತ ಬರ್ತಾವಲ್ಲ, ಸೊ ಕೀಬೋರ್ಡಲ್ಲಿ ಫಂಕ್ಷನ್ ಕೀಸಲ್ಲಿ ಫಂಕ್ಷನ್ 9 ಅಂತ ನಾವೇನಾದರೂ ಪ್ರೆಸ್ ಮಾಡಿದರೆ ಅದು ಆಲ್ರೆಡಿ ಕೆಲಸ ಮಾಡಿ ನಮಗೆ ಕೊಡುತ್ತೆ ಅಂಥೇಳಿ. ಸೊ ಹಾಗಾದರೆ ಫಂಕ್ಷನ್ 9ಅನ್ನು ನಾವು ನೋಡಿದರೆ ಏನಾಗುತ್ತಂತೆ ಒಂದು ಸತಿ ನೀವು ಟ್ರೈ ಮಾಡಿ ಎಕ್ಸೆಲ್ಲಲ್ಲಿ. ಸೊ ನೆಕ್ಸ್ಟ್ 88ನೇ ಪ್ರಶ್ನೆ. ಸೊ 88ನೇ ಪ್ರಶ್ನೆಯಲ್ಲಿ ಮೇಲ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ನೀವು ಏನಂತಂದರೆ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ನೀವು ಆಲ್ರೆಡಿ ಏನಂತಂದರೆ ಬರೆದಿರ್ತೀರಿ ನಿಮಗೆ ಇನ್ಫಾರ್ಮೇಷನ್ಸ್, ಅದನ್ನು ನೀವು ಮೇಲ್ ಮಾಡಬೇಕು ಟು ಮಲ್ಟಿಪಲ್ ಪರ್ಸನ್ಸ್. ಸೊ ಬೇರೆ ಬೇರೆ ಕಡೆ ಕಳಿಸ್ಬೇಕು. ಬಟ್ ಒಂದೇ ಸಪ್ರೇಟಾಗಿ ಇಂಡಿವಿಜುವಲಾಗಿ ಕಳ್ಸೋಕ್ಕಾಗಂಗಿಲ್ಲ, ಅವನ್ನೇನಂತಂದರೆ ಮರ್ಜ್ ಮಾಡಬೇಕು. ಸೊ ಅದು ಕೂಡ ಆಪ್ಷನ್ ಯಾವುದರಲ್ಲಿದೆ ಅಂತಂದರೆ MS ವರ್ಡಲ್ಲಿ ಇರ್ತಕ್ಕಂಥದ್ದು. ಸೊ MS ವರ್ಡಲ್ಲಿ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಯಾವ ರೀತಿ ಮರ್ಜ್ ಮಾಡಬೇಕು ಅಂತೇಳಿ ಅದರ ಆಧಾರದ ಮೇಲೆ ಪ್ರಶ್ನೆ ಇದೆ ಇದು. 88ನೇ ಪ್ರಶ್ನೆ, ವಿಚ್ ಎನೇಬಲ್ಸ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ಸ್ ಟು ಅ ಡಿಫ್ರೆಂಟ್ ಪರ್ಸನ್ಸ್ ಇನ್ MS ವರ್ಡ್ ಅಂತಿದೆ ಇದು. ಅಂದರೆ MS ವರ್ಡ್ನಲ್ಲಿ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಇದು ನಮಗೆ ಅನುವು ಮಾಡಿ ಕೊಡುತ್ತದೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಯಾವುದು ಅನುವು ಮಾಡಿ ಕೊಡುತ್ತೆ ಇದರಲ್ಲಿ ಆಲ್ರೆಡಿ ಹೇಳಿದಾಗೆ ಮೇಲ್ ಮರ್ಜ್, ಮೇಲ್ನ ಒಗ್ಗೂಡಿಸುವಿಕೆ. ಸೊ ಮೇಲ್ ಮರ್ಜ್ ಮಾಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳು ಬೇರೆ ಬೇರೆ ಪರ್ಸನ್ಸ್ ಏನಂತಂದರೆ ಡೀಟೇಲ್ಸ್ಗಳು ಹಾಕಿ ನಾವು ಅದನ್ನು ಕಳಿಸ್ಬೋದು ಅಂಥೇಳಿ. ಸೊ ನೆಕ್ಸ್ಟ್ 89ನೇ ಪ್ರಶ್ನೆ MS ವರ್ಡಲ್ಲಿದೆ, ಅದು ಮತ್ತು ಫಂಕ್ಷನ್ಸ್ ಕೀ, ಶಾರ್ಟ್ಕಟ್ ಕೀಸ್ ಏನು ಮಾಡುತ್ತೆ ಅಂಥೇಳಿ. ಸೊ 89ನೇ ಪ್ರಶ್ನೆಯಲ್ಲಿ ಏನಿದೆ ಅಂತಂದರೆ ಇನ್ MS ವರ್ಡ್ ದ ಫಂಕ್ಷನ್ ಕೀ 12 ಓಪನ್ಸ್, ಅಂದರೆ MS ವರ್ಡಲ್ಲಿ ಫಂಕ್ಷನ್ 12 ಕೀ ಏನನ್ನು ತೆರೆಯುತ್ತದೆ.
ಸೊ ಅಂದರೆ ಓಪನ್ ಮಾಡಿರಿ MS ವರ್ಡಲ್ಲಿ ಫಂಕ್ಷನ್ ಕೀನ F12 ಟೈಪ್ ಮಾಡಿರಿ, ಅಲ್ಲಿ ಏನು ಓಪನ್ ಆಗುತ್ತೆ ಅಂತ ನೀವು ನೋಡಿದರೆ ಇದರಲ್ಲಿ ಸೇವ್ ಆ್ಯಸ್ ಒಂದು ಸಂವಾದ ಪಟ್ಟಿಗೆ ಓಪನ್ ಆಗುತ್ತೆ. ಸೊ ನಾನು ಕೂಡ ಓಪನ್ ಮಾಡಿದ್ದೀನಿ. ಇದರಲ್ಲಿ ಏನಾಗ್ತಿದೆ ಅಂತಂದರೆ ಸೇವ್ ದಿಸ್ ಅಂತ ಹೇಳಿ ಬರ್ತಿರ್ತಾ ಇದೆ. ಸೊ ಸೇವ್ ಆ್ಯಸ್ ಏನು ಮಾಡಬೇಕು ಅಂತ ಹೇಳಿದ್ದು ಫಂಕ್ಷನ್ 12 ಕೀಯನ್ನು ಒತ್ತಿದ್ರೆ ಏನಾಗ್ತಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ 19ನೇ ಪ್ರಶ್ನೆಯಲ್ಲಿ ಅ ವೆಬ್ಸೈಟ್ ಅಡ್ರೆಸ್ ಈಸ್ ಅ ಯೂನಿಕ್ ನೇಮ್ ದಟ್ ಐಡೆಂಟಿಫೈಸ್ ಅ ಸ್ಪೆಸಿಫಿಕ್ ಡ್ಯಾಶ್ ಆನ್ ದಿ ವೆಬ್ ಅಂತ ಹೇಳಿದೆ ಇದು. ಅಂದರೆ ಇವೆಲ್ಲ ವೆಬ್ಸೈಟ್ಗಳಲ್ಲಿ ವಿಳಾಸ ವೆಬ್ನಲ್ಲಿ ನಿರ್ದಿಷ್ಟ ಡ್ಯಾಶನ್ನು ಗುರುತಿಸಲು ವಿಶಿಷ್ಟವಾದ ಒಂದು ಹೆಸರು ಏನಿದೆ ಅಂತ ಹೇಳಿದೆ ಇದು. ಸೊ ಇದನ್ನು ನಮ್ಗೆ ಆಲ್ರೆಡಿ ಗೊತ್ತಿದೆ, ಇದನ್ನೇ ನಾವು ವೆಬ್ಸೈಟ್ ಅಂತೇಳಿ ಕರಿತೀವಿ ಇದನ್ನು. ಸೊ ಇದರ ಆನ್ಸರು ಡಿ ಆಗಿದೆ, ಇದರ ಆನ್ಸರ್ ಡಿ, ವೆಬ್ಸೈಟ್ ಅಂಥೇಳಿ. ಸೊ ನೆಕ್ಸ್ಟ್ 81ನೇ ಪ್ರಶ್ನೆ ವರ್ಡಲ್ಲಿ ಮೇಲೆ ಇದೆ ಮತ್ತೆ ಇದು. ಇನ್ MS ವರ್ಡ್ ಕಂಟ್ರೋಲ್ ಆರ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಅಂತಿದೆ ಇದು. ಸೊ ಕಂಟ್ರೋಲ್ ಆರ್ ಏನು ಮಾಡುತ್ತೆ ರೀ ಅಂಥೇಳಿ. ಸೊ ಕಂಟ್ರೋಲ್ ಆರ್ ಏನು ಮಾಡುತ್ತೆ ಅಂದರೆ ನೀವು ಒಂದು ಯಾವುದೋ ಪ್ಯಾರಾಗ್ರಾಫ್ ಬರೆದಿರ್ತೀರಿ ಹಿಂಗೆ. ಸೊ ವರ್ಡಲ್ಲಿ ಬ್ಲ್ಯಾಂಕ್ ಶೀಟಲ್ಲಿ ಬರೆದಿರ್ತೀರ. ಸೊ ಈ ಟೈಪ್ ಪ್ಯಾರಾಗ್ರಾಫ್ಗಳಿದೆ, ಬಟ್ ಏನಂತಂದರೆ ಕರೆಕ್ಟಾಗಿ ಅಲೈನ್ ಆಗಿರೋದಿಲ್ಲ. ಸೊ ಇದು ಕಂಟ್ರೋಲ್ ಆರ್ ಅಂತಂದರೆ ಏನ್ರಿ ಇದು ರೈಟ್. ಸೊ ನಿಮಗೆ ರೈಟ್ ಸೈಡ್ ಅಲೈನ್ ಮಾಡಬೇಕಿತ್ತು ಅಂತಂದರೆ ಇವಾಗ ನೀವು ಕಂಟ್ರೋಲ್ ಆರನ್ನು ಒತ್ತಿದರೆ ಸೊ ಇವಾಗೆಲ್ಲ ಏನಾಗ್ತವ್ರಿ ಅಂತಂದರೆ ಇದು ಕರೆಕ್ಟ್ ಒಂದು ಲೈನಲ್ಲಿ ಈ ಟೈಪ್ ಕುತ್ಕೊಳ್ಳುತ್ತೆ, ಇದು ಅಲೈನ್ ಆಗ್ತಕ್ಕಂಥದ್ದು. ಸೊ ಆದ್ದರಿಂದ ಇದ್ರ ಉತ್ತರ ಏನಾಗುತ್ತೆ ರೀ ಅಂತಂದರೆ ಆಪ್ಷನ್ ಎ ರೈಟ್ ಅಲೈನ್ ದ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಅಂಥೇಳಿ, ಅಂದರೆ ರೈಟ್ ಸೈಡ್ ಅಲೈನ್ ಆಗುತ್ತೆ ಅಂಥೇಳಿ ಗೊತ್ತಾಯ್ತು ನಮಗೆ. ಸೊ ಇಲ್ಲಿ ನೋಡ್ರಿ ನಾನೇನಂತಂದರೆ ಕಂಪ್ಯೂಟರ್ ಅಂಥೇಳಿ ಕಂಟ್ರೋಲ್ ಆರ್ ಅಂತ ಇನಿಷಿಯಲಿ ಎಲ್ಲಿ ಟೈಪ್ ಮಾಡಿದ್ದೆ ಅಂತಂದರೆ ನಾನು ಇನಿಷಿಯಲಿ ಸ್ಟಾರ್ಟಿಂಗ್ ಲೈನ್ ಇಲ್ಲಿ, ಸೊ ಸ್ಟಾರ್ಟಿಂಗ್ ಲೈನ್ ಇಲ್ಲಿ ಟೈಪ್ ಮಾಡಿದ್ದೆ. ಆಮೇಲೆ ನಾನು ಕಂಟ್ರೋಲ್ ಆರನ್ನು ಪ್ರೆಸ್ ಮಾಡಿದಾಗ ಎಲ್ಲಿಗೂ ಇರ್ತಾರೆ ಅದು ಲಾಸ್ಟಿಗೆ ಹೋಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ 92ನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅವೈಲೇಬಲ್ ಇನ್ MS ವರ್ಡ್ ಫಾಂಟ್ ಸ್ಪೇಸಿಂಗ್. ಸೊ ಫಾಂಟ್ದು ಒಂದು ಸ್ಪೇಸಿಂಗ್ ಕೂಡ ನಮಗೆ ಆಪ್ಷನ್ ಸಿಗುತ್ತೆ. ನಮ್ಗೆ ಎಲ್ಲಿ MS ವರ್ಡಲ್ಲಿ ಫಾಂಟ್ ಅಂತ ಹೋಗಿ ನಾವು ಅಲ್ಲಿ ಟೈಪ್ ಮಾಡಿದರೆ ಫಾಂಟದ ಆಪ್ಷನಿಗೆ ನಾವು ಕ್ಲಿಕ್ ಮಾಡಿದರೆ ಅಲ್ಲಿ ಏನಂತಂದರೆ ಫಾಂಟ್ ಅಂತ ಸಿಗುತ್ತೆ. ಅದರಲ್ಲಿ ನಮಗೆ ಅಡ್ವಾನ್ಸ್ಡ್ ಅಂತಲೂ ಕೂಡ ಇದೆ ಇದು. ಸೊ ಅಡ್ವಾನ್ಸ್ಡಲ್ಲಿ ಸ್ಪೇಸಿಂಗ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ. ಆ ಸ್ಪೇಸಿಂಗಲ್ಲಿ ನಮ್ಗೆ ಏನು ಸಿಗುತ್ತೆ ಇಲ್ಲಿ ನಾರ್ಮಲ್ ಇದೆ. ಸೊ ನಾರ್ಮಲ್ ಇದೆ ಇಲ್ಲಿ, ಅದ್ರ ಜೊತೆಗೆ ಎಕ್ಸ್ಪ್ಯಾಂಡೆಡ್ ಕೂಡ ಇದೆ. ಸೊ ಎಕ್ಸ್ಪ್ಯಾಂಡೆಡ್ ಇದೆ. ಮತ್ತೇನಂತಂದರೆ ಕಂಡೆನ್ಸ್ಡು, ಸೊ ಕ್ರೋಢೀಕರಣವಾಗಿರಬೇಕಾ ಅಂಥೇಳಿ. ಸೊ ಬಟ್ ಏನಂತಂದರೆ ಲೂಸ್ಲಿ ಅಂಥೇಳಿ ಆಪ್ಷನ್ ಇಲ್ಲ, ಯಾಕಂತಂದರೆ ಅದನ್ನ ಎಲ್ಲಿ ಕೂಡ ನಾವು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಲೂಸ್ಲಿ ಅಂಥೇಳಿ ಆಪ್ಷನ್ಸ್ ಇಲ್ಲ ಅಂಥೇಳಿ. ಸೊ ಹಾಗಾದರೆ ಇದ್ರದ್ದು ಉತ್ತರ ಯಾವುದಿದೆ ಅಂತಂದರೆ ಬಿ ಆಗಿದೆ. ಸೊ ನೆಕ್ಸ್ಟ್ 93ನೇ ಪ್ರಶ್ನೆ ಶಾರ್ಟ್ಕಟ್ ಕೀ ಇನ್ MS ವರ್ಡ್ ಟು ಇನ್ಸರ್ಟ್ ಹೈಪರ್ ಲಿಂಕ್ ಇನ್ ಅ ಡಾಕ್ಯುಮೆಂಟ್ ಅಂತಿದೆ ಇದು. ಸೊ ಹೈಪರ್ ಲಿಂಕ್ ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದರೆ ನಿಮ್ಮದು ಕಂಪ್ಯೂಟರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇದೆ ಅದಕ್ಕೂ ಏನಂತಂದರೆ ಒಂದು ಲಿಂಕನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಆ ಲಿಂಕನ್ನು ಕ್ರಿಯೇಟ್ ಮಾಡಿ ಹೈಪರ್ ಲಿಂಕ್ ಅಂತೇಳಿ ಆಪ್ಷನ್ ಇರುತ್ತೆ, ಇನ್ಸರ್ಟ್ ಹೈಪರ್ ಲಿಂಕ್ ಅಂತೇಳಿ. ಅದು ಏನಿದೆ ಅಂತೇಳಿ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಅಲ್ಲೇನಂತಂದರೆ ಆ ಲಿಂಕ್ಗಳದ್ದು ಡೀಟೇಲ್ಸ್ ನಾವು ಕೊಟ್ವಿ ಅಂತಂದರೆ ನಾವು ಅದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಫೋಲ್ಡರ್ ಸಬ್ ಫೋಲ್ಡರ್ನ ಓಪನ್ ಮಾಡಬೇಕು. ಸೊ ಒಂದು ಹೈಪರ್ ಲಿಂಕನ್ನು ಕೊಟ್ಟು ಬಿಡಬೇಕು. ಸೊ ಹಾಗಾದರೆ ಅದರ ಆಧಾರ ಮೇಲೆ ಪ್ರಶ್ನೆ ಇದೆ ಇದು. ಅಂದರೆ ಏನಂದರೆ ಶಾರ್ಟ್ಕಟ್ ಕೀ ಇನ್ MS ವರ್ಡ್ ಟು ಇನ್ಸರ್ಟ್ ಹೈಪರ್ ಲಿಂಕ್ ಇನ್ ಅ ಡಾಕ್ಯುಮೆಂಟ್ ಅಂತ ಇದೆ ಇದು. ಸೊ ಇದರಲ್ಲಿ ಕಂಟ್ರೋಲ್ L, ಕಂಟ್ರೋಲ್ H, ಕಂಟ್ರೋಲ್ X ಅಥವಾ ಕಂಟ್ರೋಲ್ K ಅಂತ ಹೇಳಿದೆ ಇದು. ಸೊ ಹಾಗಾದರೆ ಇದ್ರದ್ದು ಪ್ರಶ್ನೆಗೆ 93 ಏನು ಉತ್ತರ ಅಂತಂದರೆ ಕಂಟ್ರೋಲ್ K. ಸೊ ಹೈಪರ್ ಲಿಂಕಲ್ಲಿರ್ತಕ್ಕಂಥದ್ದು ಇದು. ಸೊ 93ಗೆ ಯಾವುದು ಉತ್ತರ ಅಂತಂದರೆ ಕಂಟ್ರೋಲ್ K. ಸೊ ಇಲ್ಲಿ ನೋಡ್ಬೋದು ನೀವೇನಂತಂದರೆ ನಾನು ಕಂಟ್ರೋಲ್ Kನ ಪ್ರೆಸ್ ಮಾಡಿದೆ, ಹೋಮ್ ಬಟನಿಗೆ ಬಂದು ನನಗೇನಂತಂದರೆ ಇನ್ಸರ್ಟ್ ಹೈಪರ್ ಲಿಂಕ್ ಅಂಥೇಳಿ ಆಪ್ಷನ್ ಬಂತಿದು. ಸೊ ಇದನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಡೊಮೇನ್ಸ್ ಈಸ್ ಯೂಸ್ಡ್ ಬೈ ಪ್ರಾಫಿಟ್ ಬಿಸ್ನೆಸ್ ಅಂತೇಳಿ. ಅಂದರೆ ಈ ಕೆಳಗಿನ ಯಾವ ಡೊಮೇನ್ಗಳನ್ನು ಲಾಭದ ವ್ಯವಹಾರಗಳಲ್ಲಿ ಬಳಸಲಾಗುತ್ತದೆ ಅಂತಂದರೆ ಇವೆಲ್ಲ ಒಂದು ಡೊಮೇನ್ಸ್ ಇವು. ಸೊ ಇದರಲ್ಲಿ ಏನು ಡೊಮೇನ್ಸ್ಗಳಲ್ಲಿ .education, .com, .organization, .net ಅಂಥೇಳಿ ಹಿಂಗೆಲ್ಲ ಬಂದಿರುತ್ತೆ. ಬಟ್ ಇಲ್ಲಿ ಬಿಸ್ನೆಸ್ಗಳಲ್ಲಿ ಅಂತಂದರೆ ಲಾಭದಾಯಕ ವ್ಯವಹಾರಗಳಲ್ಲಿ ಬಳಸಲಾಗಿರ್ತಕ್ಕಂಥ ಡೊಮೇನ್ ಯಾವುದು ಅಂತಂದರೆ .com. ಸೊ ಇದರಲ್ಲಿ ಉತ್ತರ ಯಾವುದಿದೆ 94 ಅಂತಂದರೆ .com ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನೆಕ್ಸ್ಟ್ ವಿಚ್ ಅಮಂಗ್ ದಿ ಫಾಲೋವಿಂಗ್ ಈಸ್ ಅ ಸರ್ಚ್ ಎಂಜಿನ್ ಅಂತಿದೆ ಇದು. ಸೊ ಸರ್ಚ್ ಎಂಜಿನ್ ಬೇರೆ ಮತ್ತು ಬ್ರೌಸರ್ ಬೇರೆ. ಸೊ ಇದರಲ್ಲಿ ಸರ್ಚ್ ಎಂಜಿನಲ್ಲಿ ಬ್ರೌಸರಲ್ಲಿ ಏನು ವ್ಯತ್ಯಾಸಗಳು ಅಂತ ನಾವು ನೋಡಿದ್ರೆ ಇದರಲ್ಲಿ ಕರೆಕ್ಟ್ ಉತ್ತರ ಫಸ್ಟ್ ನೋಡೋಣ. ನಾವು 95 ಏನಿದೆ ಅಂತಂದರೆ ಗೂಗಲ್ ಈಸ್ ಅ ಸರ್ಚ್ ಎಂಜಿನ್ ಇದು. ಸೊ ಸರ್ಚ್ ಎಂಜಿನ್ ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಏನಿದಾವಪ್ಪ ಅಂತಂದರೆ ಇವೆಲ್ಲ ಬ್ರೌಸರ್ಗಳು ಇವೆಲ್ಲ. ಸೊ ಹಾಗಾದರೆ ಸರ್ಚ್ ಎಂಜಿನಲ್ಲಿ ಏನಂತಂದರೆ ಗೂಗಲ್ ಅವ್ರದ್ದೇ ಒಂದು ಡಾಟಾ ಬೇಸ್ ಇರುತ್ತೆ.
ಸೊ ಇವರಲ್ಲಿ ಡಾಟಾ ಬೇಸ್ ಇರುತ್ತೆ. ಆ ಡಾಟಾ ಬೇಸಲ್ಲಿ ನಮಗೆಲ್ಲ ಇನ್ಫಾರ್ಮೇಷನ್ಸ್ ಏನಿದೆ ನೋಡಿರಿ, ಗೂಗಲಲ್ಲಿ ನಾವೇನೇನು ಇನ್ಫಾರ್ಮೇಷನ್ನು ಡ್ರೈವಲ್ಲಿ ಕೂಡ ಏನೇನು ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೀವಿ ಅದೆಲ್ಲವೂ ಕೂಡ ದೊಡ್ಡದಾಗಿರ್ತಕ್ಕಂಥ ಸ್ಟೋರೇಜ್, ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ ಸ್ಟೋರೇಜ್ ಆಗಿರ್ತಕ್ಕಂಥದ್ರಲ್ಲಿ ಇವನ್ನ ಸ್ಟೋರ್ ಮಾಡಿಡಲಾಗಿರುತ್ತೆ. ಸೊ ಇದೇನಂತಂದರೆ ಇಲ್ಲಿ ನಾವು ಒಂದ್ಸತಿ ಡಾಟಾ ಎಂಟ್ರಿ ಕೊಟ್ವಿ ಇದರಲ್ಲಿ ಅಂತಂದರೆ ಇದು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇದು. ಸೊ ಹಾಗಾದರೆ ಇದು ಗೂಗಲ್ ಏನಾಗಿರುತ್ತೆ ಅಂತಂದರೆ ಒಂದು ಸರ್ಚ್ ಎಂಜಿನ್ ಆಗಿರುತ್ತೆ ಅಂಥೇಳಿ. ಸೊ ನೆಕ್ಸ್ಟ್ 96ನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಹೇಳಿದೆ. ಇದು ಅಂದರೆ ಈ ಕೆಳಗಿನ ಯಾವುದು ಪವರ್ ಪಾಯಿಂಟ್ನ ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲ ಅಂಥೇಳಿ ಪ್ರಶ್ನೆ ಇದೆ. ಇದರಲ್ಲಿ ಏನಂತಂದರೆ ನಾನು ಟ್ರಾನ್ಸಿಷನ್ ಎಫೆಕ್ಟ್ದಲ್ಲಿ ಆ್ಯನಿಮೇಷನಲ್ಲಿ ಹೋಗ್ಬೇಕು ನಾವು. ಸೊ ಆ್ಯನಿಮೇಷನ್ನಲ್ಲಿ ನಮಗೆ ಟ್ರಾನ್ಸಿಷನ್ ಎಫೆಕ್ಟ್ ಸಿಗುತ್ತೆ ಇದರಲ್ಲಿ ನಾವು ನೋಡಿದರೆ ಶೇಕು, ಅದಾದಮೇಲೆ ಆಪ್ಷನ್ ಬಿ ಅಲ್ಲಿ ಫೇಡ್ ಅಂತಿದೆ, ಅದಾದಮೇಲೆ ನಮಗೆ ವೈಪ್ ಅಂತಿದೆ, ಅದಾದಮೇಲೆ ಪುಷ್ ಅಂತಿದೆ. ಸೊ ಇದರಲ್ಲಿ ನಮಗೆಲ್ಲ ಸಿಗುತ್ತೆ. ಆಪ್ಷನ್ ಯಾವುದು ಅಂತಂದರೆ ಫೇಡ್ ಸಿಗುತ್ತೆ. ಸೊ ಫೇಡ್, ಅದಾದಮೇಲೆ ನಮಗೆ ಪುಷ್ ಸಿಗುತ್ತೆ, ವೈಪ್ ಸಿಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ಏನಂತಂದರೆ ವೈಪು ಮತ್ತು ನಿಮ್ಗೆ ಇಲ್ಲಿ ಏನಂತಂದರೆ ಇನ್ನೂ ಸೈಡಿಗೆ ಸರಿಸಿದ್ರೆ ಇಲ್ಲಿ ಆಪ್ಷನ್ ಇದೆಯಲ್ಲ, ಇದನ್ನು ಸರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದೇ ಒಂದು ಆಪ್ಷನ್ ಸಿಗೋದಿಲ್ಲ, ಯಾವುದು ಅಂತಂದರೆ ಶೇಕ್ ಅನ್ನೋ ಒಂದು ಆಪ್ಷನ್ ಸಿಗೋದಿಲ್ಲ. ಸೊ 96ಗೆ ಆನ್ಸರ್ ಯಾವುದಾಗಿದೆ ಅಂತಂದರೆ ಶೇಕ್ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ 97ನಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಪವರ್ ಪಾಯಿಂಟ್ ಸ್ಲೈಡ್ ಸೈಜ್ ಅಂಥೇಳಿ. ಸೊ ಪವರ್ ಪಾಯಿಂಟಲ್ಲಿ PPTಯಲ್ಲಿ ಸ್ಲೈಡ್ ಸೈಜ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಕ್ವೇರ್ ಅಂಥೇಳಿ 1:1 ಅಂತ ಇರುತ್ತೆ. ಸೊ ಸ್ಕ್ವೇರಲ್ಲಿ 1:1 ಇದು ಕರೆಕ್ಟಾಗಿ ಹಿಂಗಿರುತ್ತೆ. ಸೊ ಅದಾದಮೇಲೆ ಸ್ಟ್ಯಾಂಡರ್ಡ್ ಸೈಜ್, ಇದೇನು ಸ್ಟ್ಯಾಂಡರ್ಡ್ ಸೈಜ್ ಕಾಣಿಸ್ತಿದೆಯಲ್ಲ ಅದು ಅಂದರೆ 4:3. ಸೊ 4:3 ಅಂಥೇಳಿ ಇದು ಆಯತಾಕಾರದ ಅಥವಾ ವೈಡ್ ಸ್ಕ್ರೀನ್ ಕೂಡ ಇರುತ್ತೆ. ವೈಡ್ ಸ್ಕ್ರೀನ್ ಇಷ್ಟು ದೊಡ್ಡದಿರುತ್ತೆ ವೈಡ್ ಸ್ಕ್ರೀನ್ ಅಂಥೇಳಿ. ಬಟ್ ಏನಂತಂದರೆ ಇದು ಪೋರ್ಟ್ರೇಟ್ ಮೋಡು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಂದರೆ ಪೋರ್ಟ್ರೇಟ್ ಮೋಡು ನಿಮ್ಮ ಮೊಬೈಲಲ್ಲಿ ಪೋರ್ಟ್ರೇಟ್ ತೆಗಿತಾರಲ್ರಿ, ಸೊ ಹಿಂಗೆ ಇದು PPTನೇ ಅಲ್ಲ. ಇದು ಏನಂತಂದರೆ ಇದು ವರ್ಡ್ ಮತ್ತು ಅವೆಲ್ಲ ಬೇರೆದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಯಾವುದು ಅಲ್ಲ ಅಂತ ಕೇಳಿದ್ರು. ಸೊ ಆಪ್ಷನ್ ಸಿ ಅಲ್ಲ ಅಂಥೇಳಿ. ಸೊ ನೆಕ್ಸ್ಟ್ 98ಅಲ್ಲಿ ಇಮೇಲನ್ನು ನೀವೆಲ್ಲರೂ ಕೂಡ ಯೂಸ್ ಮಾಡ್ತಿರ್ತೀರಿ. ಆ ಇಮೇಲಲ್ಲಿ ಅಟ್ಯಾಚ್ಮೆಂಟನ್ನು ಮಾಡಬೇಕಂತ ಇರ್ತೈತಿ. ಅದರಲ್ಲಿ ನಿಮ್ಗೆ ಯಾವುದೇ ಒಂದು ಫೈಲ್ ಕಳಿಸ್ಬೇಕು. ಅದರಲ್ಲಿ ಇಮೇಲಲ್ಲಿ ನೀವು ಯಾವುದೇ ರೀತಿ ಮೂವಿಗಳನ್ನೆಲ್ಲ ಕಳ್ಸೋಕ್ಕಾಗೋದಿಲ್ಲ. ಯಾಕಂತಂದರೆ ಇದಕ್ಕೆ ಆಗಿರ್ತಕ್ಕಂಥ ಒಂದು ಲಿಮಿಟ್ ಇದೆ. ಸೊ ಆದ್ದರಿಂದ 98ಅಲ್ಲಿ ಕೇಳಿಸಿರ್ತಕ್ಕಂಥದ್ದು ಪ್ರಶ್ನೆ ಏನಂತಂದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಎ ಡಾಕ್ಯುಮೆಂಟ್ ಅಲೌಡ್ ಆ್ಯಸ್ ಆನ್ ಅಟ್ಯಾಚ್ಮೆಂಟ್ ಇನ್ ಜಿಮೇಲ್ ಅಂತಿದೆ. ಇದು ಅಂದರೆ ಜಿಮೇಲ್ನಲ್ಲಿ ಲಗತ್ತಾಗಿ ಅನುಮತಿಸಲಾದ ಡಾಕ್ಯುಮೆಂಟ್ನ ಗರಿಷ್ಠ ಗಾತ್ರ ಎಷ್ಟಿರಬೇಕು ಅಂಥೇಳಿ ಪ್ರಶ್ನೆ ಇದೆ. ಇದೇನಂತಂದರೆ ಇವರು ಎಷ್ಟು ಲಿಮಿಟ್ ಕೊಟ್ಟಿದ್ದಾರೆ, 25 MB ಮಾತ್ರ. ಸೊ ನೆಕ್ಸ್ಟ್ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದೇನಿದೆ ಅಂತಂದರೆ USB ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. USB ಏನು ಹೇಳುತ್ತಾರೆ, ಇದು USBದು ಫುಲ್ ಫಾರ್ಮ್ ಅಬ್ರಿವೇಷನ್ ಏನಿದೆ ಅಂತಂದರೆ ಆಪ್ಷನ್ ಬಿ ಏನು ಹೇಳ್ತಿದೆ, ಇದು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳಿ, ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ನೆಕ್ಸ್ಟ್ 100 ಲಾಸ್ಟ್ ಪ್ರಶ್ನೆ ಇನ್ ಆ್ಯನ್ ಇಮೇಲ್ ಸಿಸ್ಟಮ್ BCC ಸ್ಟ್ಯಾಂಡ್ಸ್ ಫಾರ್ ಅಂತಿದೆ. ಇದೇನಾಗುತ್ತೆ ರೀ, BCC ಅಂತಂದರೆ BCCಯಲ್ಲಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂಥೇಳಿ. ಹಾಗಾದರೆ ಫ್ರೆಂಡ್ಸ್ ಇವೆಲ್ಲ ಏನಂತಂದರೆ ಇವತ್ತು 28ನೇ ತಾರೀಕು ನಡೆದಿರ್ತಕ್ಕಂಥ ಪೇಪರ್ನ ಎಲ್ಲ ಪ್ರಶ್ನೆಗಳ ಒಂದು ಕೀ ಆನ್ಸರ್ ಆಗಿತ್ತು. ಇದು ಆಲ್ಮೋಸ್ಟ್ ಪ್ರಾವಿಷನಲ್ ಅಂತಲೂ ಕೂಡ ಹೇಳ್ಬೋದು ನಾವು. ಇನ್ ಕೇಸ್ ನಮ್ಮ ಕಡೆಯಿಂದನೂ ಕೂಡ ಏನಾದರೂ ತಪ್ಪಾಗಿತ್ತಂದ್ರೂ ಕೂಡ ನಾವು ಅದನ್ನು ಚೇಂಜಸ್ ಮಾಡ್ಕೊಳ್ತೀವಿ. ಬಟ್ ನಮ್ಮದು ಟೀಮಿಂದ 100% ಎಫರ್ಟ್ ಕೊಟ್ಟು ನಿಮಗೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಏನಂತಂದರೆ ನಿಮ್ಮದು GS ಪೇಪರ್ನು ಕೂಡ ಚೆನ್ನಾಗಿ ಮಾಡಿ, ಅದ್ರದ್ದು ಕೂಡ ಕೀ ಆನ್ಸರ್ ಡಿಸ್ಕಷನ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಎಕ್ಸಾಮ್ಸನ್ನು ಕೂಡ ನಾಳೆನೂ ಇದೇ ರೀತಿ ಬರೀರಿ. ಆಲ್ ದ ಬೆಸ್ಟ್. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.